ವೈದ್ಯ ಲೋಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರ, ಉಡುಪಿ. ನಮಸ್ಕಾರ ವೀಕ್ಷಕರೇ, ಆದರ್ಶ ಆಸ್ಪತ್ರೆ ಅರ್ಪಿಸುವಂತಹ ವೈದ್ಯ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಆರ್ಥೋಪೆಡಿಕ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಸಾಗರ್ ಭಟ್. ಇವರು ಕೈಯಿಂದ ಭುಜದವರೆಗಿನ ಶಸ್ತ್ರಚಿಕಿತ್ಸೆಯಲ್ಲಿ ಪರಿಣಿತಿಯನ್ನ ಹೊಂದಿರುವಂತಹ ತಜ್ಞ ವೈದ್ಯರಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು. ಸರ್, ಈಗ ಕೈಯಿಂದ ಭುಜದವರೆಗೆ ಅಂತ ಹೇಳುವಾಗ ಸಾಮಾನ್ಯವಾಗಿ ಬರುವಂತಹ ಇಂಜುರೀಸ್ಗಳೆಲ್ಲ ಯಾವುದೆಲ್ಲ? ನಾವು ಕಾಮನ್ ಆಗಿ ನೋಡುವಾಗ ನಮ್ಮ ಕೈ ಬಹಳ ಇಂಪಾರ್ಟೆಂಟ್ ಆರ್ಗನ್ ಆಗಿರ್ತದೆ. ಸೊ ದೇಹದ ಪ್ರತಿಯೊಂದು ಕೆಲಸಕ್ಕೂ ಕೈ ಬಹಳ ಇಂಪಾರ್ಟೆಂಟ್. ನಾವು ಒಂದು ವಸ್ತುವನ್ನು ಹಿಕ್ಕಿ ಇಡೋದಾಗಲಿ, ಊಟ ಮಾಡೋದಾಗಲಿ, ಡ್ರೈವಿಂಗ್ ಮಾಡೋದಾಗಲಿ, ಟೈಪಿಂಗ್ ಮಾಡೋದಾಗಲಿ, ಬರೆಯೋದಾಗಲಿ, ಎಲ್ಲದಕ್ಕೂ ಕೈ ಭಾಳ ಇಂಪಾರ್ಟೆಂಟ್. ಎನಿ ಸ್ಮಾಲ್ ಇಂಜುರಿ ಟು ದ ಹ್ಯಾಂಡ್ ವಿಲ್ ಲೀಡ್ ಟು ಲಾರ್ಜರ್ ಡಿಸೆಬಿಲಿಟಿ. ಸೊ ಹೆಚ್ಚಿನಾಗಿ ಕೈದಲ್ಲಿ ಆಗುವಂಥ ಇಂಜುರಿ ನೆಗ್ಲೆಕ್ಟ್ ಆಗ್ತದೆ. ಸೊ ನಾವು ಅದನ್ನು ಯಾವುದೇ ರೀತಿ ಐಡೆಂಟಿಫೈ ಮಾಡ್ಬೋದು, ಯಾವುದಾದ್ರೂ ಸಿಂಪ್ಟಮ್ಸ್ ಯಾವುದು ಅದಂತೇಳಿ ನೋಡ್ಕೊಳ್ಳೋ ಇವತ್ತು. ಸೊ ಈಗ ಇಂಜುರೀಸ್ ಅಂತ ಹೇಳುವಾಗ ಸಾಮಾನ್ಯವಾಗಿ ಈ ಮ್ಯಾಲೆಟ್ ಫಿಂಗರ್ ಅಂತ ಕೇಳಿರ್ತೇವೆ. ಈ ಮ್ಯಾಲೆಟ್ ಫಿಂಗರ್ ಅಂದರೆ ಏನು? ಈ ಮ್ಯಾಲೆಟ್ ಫಿಂಗರ್ ಅಂತ ಹೇಳಿದರೆ, ಈಗ ಯಾವುದೇ ಸ್ಪೋರ್ಟ್ಸ್ ಪರ್ಸನ್ ಹತ್ರ ಹೆಚ್ಚಾಗಿ ಕಾಣ ಸಿಗ್ತದೆ. ಸೊ ಈ ಬಾಲ್, ಫುಟ್ಬಾಲ್ ಇರ್ಬೋದು, ಕ್ರಿಕೆಟ್ ಬಾಲ್ ಇರ್ಬೋದು, ಡೈರೆಕ್ಟಾಗಿ ಈ ಫಿಂಗರ್ ಟಿಪ್ಪಿಗೆ ಇಂಪ್ಯಾಕ್ಟ್ ಆದಾಗ ಇದು ಸಡನ್ನಾಗಿ ಮಡಚಿ ಹೋಗ್ತದೆ, ಅಂದರೆ ಫ್ಲೆಕ್ಷನ್ ಆಗ್ತದೆ. ಸೊ ಹೀಗಾದಾಗ ನಾವು ಏನು ಹೇಳ್ತೇವೆ, ಇಲ್ಲಿರುವ ಟೆಂಡನ್ ಇರ್ತದಲ್ಲ, ಅದು ಸಡನ್ನಾಗಿ ಹರಿದು ಹೋಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಇಂಥ ಇಂಜುರಿಗೆ ನಾವು ಮ್ಯಾಲೆಟ್ ಫಿಂಗರ್ ಅಂತೇಳಿ ಹೇಳ್ತೇವೆ. ಸೊ ಇದು ಇದರ್ ಕ್ಯಾನ್ ಬಿ ಸಿಂಪಲ್ ಟೆಂಡನ್ ಟೇರ್, ಅಂದರೆ ಬರೀ ಮಾಂಸ ಹರಿದು ಹೋಗುವಂಥದ್ದು, ಇಲ್ಲದಿದ್ದರೆ ಬೋನ್ ಪೀಸ್ ಒಟ್ಟಿಗೆ ಎದ್ದು ಬರುವಂಥದ್ದು. ಸೊ ಯೂಶ್ವಲಿ ಇದರದ್ದು ನೋಡುವಾಗ ಹೇಗೆ ಕಾಣ್ತದೆ ಅಂತ ಹೇಳಿದರೆ, ನಾವು ಇಲ್ಲಿ ಪೇಷಂಟ್ಗೆ ಸ್ವೆಲ್ಲಿಂಗ್ ಬರ್ತದೆ ಮತ್ತು ಈ ಜಾಯಿಂಟನ್ನು ಹೀಗೆ ಎತ್ತಲಿಕ್ಕೆ ಆಗೋದಿಲ್ಲ. ಸೊ ಪೇಷಂಟ್ ಈಸ್ ಅನೇಬಲ್ ಟು ಎಕ್ಸ್ಟೆಂಡ್. ಸೊ ಯೂಶ್ವಲಿ ಎಕ್ಸ್ರೇ ಮಾಡಿ ನೋಡಿ ಗೊತ್ತಾಗ್ತದೆ. ಆಮೇಲೆ USGಯಲ್ಲಿ ಟೆಂಡನ್ ಟೇರ್ ಎಲ್ಲಿ ಆಗಿದೆ ಅಂತ ಹೇಳಿ ಗೊತ್ತಾಗ್ತದೆ. ಟ್ರೀಟ್ಮೆಂಟ್ ಅಂತ ಹೇಳಿ ಬಂದಾಗ ಯೂಶ್ವಲಿ ಇನಿಷಿಯಲ್ ಫೇಸಲ್ಲಿ ಗೊತ್ತಾಯಿತು ಅಂತ ಹೇಳಿದರೆ ಬರೀ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್, ಬರೀ ಸ್ಪ್ಲಿಂಟ್ ಹಾಕಿ ನಾವು ಸರಿ ಮಾಡ್ಬೋದು. ಬೇಸಿಕಲಿ ಎಕ್ಸ್ಟೆನ್ಷನ್ ಸ್ಪ್ಲಿಂಟ್ ಅಂತ ಹೇಳಿ ಹೇಳ್ತೇವೆ. ಸೊ ಇದು ಹಾಕಿ ಅದನ್ನು ಟ್ರೀಟ್ಮೆಂಟ್ ಮಾಡ್ಬೋದು. ಇಲ್ಲ ಪೇಷಂಟ್ ಡಿಲೇ ಪ್ರೆಸೆಂಟ್ ಆಯಿತು, ಟೆಂಡನ್ ರಿಟ್ರಾಕ್ಟ್ ಆಗಿದೆ, ಹೀಗೆಲ್ಲ ಆದಾಗ ನಾವು ಸರ್ಜರಿ ನೋಡಬೇಕಾಗ್ತದೆ. ಅಂದರೆ ಫ್ರ್ಯಾಕ್ಚರ್ ಇದ್ದು, ಫ್ರ್ಯಾಗ್ಮೆಂಟ್ ದೂರ ದೂರ ಇದೆ, ಇಂಥದ್ದೆಲ್ಲ ಪೇಷಂಟ್ ಬಂದಾಗ ನಾವು ಸರ್ಜಿಕಲಲ್ಲಿ ಅವರನ್ನು ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಸರ್, ಇನ್ನೊಂದು ಸಾಮಾನ್ಯವಾಗಿ ನಾವು ಕೇಳಲ್ಪಡುವಂಥದ್ದು ಜರ್ಸಿ ಫಿಂಗರ್. ಜರ್ಸಿ ಫಿಂಗರ್ ಅಂದರೆ ಏನು? ಅದರದ್ದು ಮ್ಯಾನೇಜ್ಮೆಂಟ್ ಹೇಗೆ? ಜರ್ಸಿ ಫಿಂಗರ್ ಇದು ಎಕ್ಸಾಕ್ಟ್ಲಿ ಅಪೋಸಿಟ್ ಸೈಡ್ ಆಫ್ ದ ಮ್ಯಾಲೆಟ್ ಫಿಂಗರ್. ಬಟ್ ಕಂಪೇರ್ಡ್ ಟು ಮ್ಯಾಲೆಟ್ ಫಿಂಗರ್, ಈ ಜರ್ಸಿ ಫಿಂಗರ್ ಹೇಳ್ತೇವಲ್ಲ, ಇದು ಭಾಳ ಸೀರಿಯಸ್. ಅಂದರೆ ಇದಾಗೋದು ಹೇಗೆ ಅಂತ ಹೇಳಿದರೆ, ನಾವು ಹೇಳಿದವಲ್ಲ ಇಲ್ಲಿ ಎಕ್ಸ್ಟೆನ್ಸರ್ ಟೆಂಡರ್ ಟೇರ್ ಆಗ್ತದೆ ಅಂತ ಹೇಳಿ, ಅದೇ ರೀತಿ ಮುಂದಿನ ಆಸ್ಪೆಕ್ಟಲ್ಲಿ ಇಲ್ಲಿ ಫ್ಲೆಕ್ಸರ್ ಟೆಂಡನ್ ಅಂತ ಹೇಳಿ ಬರ್ತದೆ, ಅದು ಟೇರ್ ಆಗ್ತದೆ. ಹೇಗಾಗ್ತದೆ ಅಂತ ಹೇಳಿದರೆ, ನಾವು ನೋಡುವ ಹಾಗೆ ಈ ಸ್ಪೋರ್ಟ್ಸ್ ಪರ್ಸನಲ್ಲಿ ಜಾಸ್ತಿಯಾಗಿ ಆಗ್ತದೆ. ಸೊ ಅವರು ಇನ್ನೊಬ್ಬರನ್ನ ತಡಿಲಿಕ್ಕೆ ಹೋದಾಗ, ಗಟ್ಟಿ ಗ್ರ್ಯಾಪ್ ಮಾಡಿದಾಗ, ಸೊ ಸಡನ್ನಾಗಿ ಈ ಬೆರಳು ಎಳ್ದಾಗ ಆಗ್ತದೆ. ಸೊ ಇಂಥ ಪೇಷಂಟಲ್ಲಿ ಅವರಿಗೆ ಇಲ್ಲಿ ಮಡಚುವಾಗ ಇದು ಕರೆಕ್ಟಾಗಿ ಮಡಚಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಉಳ್ಕೊಳ್ತದೆ, ಈಗ ಸ್ಟ್ರೈಟ್ ಉಳ್ಕೊಳ್ತದೆ. ಸೊ ಸಿವಿಯರ್ ಪೇಯ್ನ್ ಇರ್ತದೆ ಪೇಷಂಟ್ ಹತ್ರ, ಮಡಚಲಿಕ್ಕೆ ಆಗೋದಿಲ್ಲ. ಇಂಥ ಪೇಷಂಟ್ ಕಂಪೇರ್ ಟು ಮ್ಯಾಲೆಟ್ ಫಿಂಗರ್, ಇವ್ರ ಹತ್ರ ಟ್ರೀಟ್ಮೆಂಟ್ ಆದಷ್ಟು ಬೇಗ ಆಗಬೇಕು. ಅಂದರೆ ವಿದಿನ್ 10 days ಒಳಗೆ ಅದನ್ನು ನಾವು ವಾಪಸ್ ಅದರ ಜಾಗದಲ್ಲೇ ಫಿಕ್ಸ್ ಮಾಡಬೇಕು. ಅಂದರೆ ಯೂಶ್ವಲಿ ಇದಕ್ಕೆ ಸರ್ಜರಿ ಇಸ್ ದ ಟ್ರೀಟ್ಮೆಂಟ್, ಕನ್ಸರ್ವೇಟಿವ್ ಅಲ್ಲಿ ಆಗೋದಿಲ್ಲ. ಆದಷ್ಟು ಬೇಗ ಇವರು ಬಂದು ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ. ಇನ್ನು ಹೆಚ್ಚಾಗಿ ಹೆಬ್ಬೆರಳಿಗೆ ಆಗುವಂಥದ್ದು ಗಾಯಗಳು, ಅದರ ಬಗ್ಗೆ ಏನಾದರೂ ಹೇಳ್ತೀರಾ? ಹೆಬ್ಬೆರಳು ಅಂತ ಹೇಳಿ ಬಂದಾಗ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ, ದೇಹ ಅಲ್ಲ, ನಮ್ಮ ಕೈದು ಪ್ರತಿಯೊಂದು ಇದಕ್ಕೂ ಹೆಬ್ಬೆರಳು ಬಹಳ ಮುಖ್ಯ. ಹೆಬ್ಬೆರಳು ಆಲ್ಮೋಸ್ಟ್ 40% ಆಫ್ ದ ಕೈದು ಕೆಲಸ ಮಾಡಲಿಕ್ಕೆ ಬೇಕಾಗ್ತದೆ. ಸೊ ಹಾಗಿದ್ದಾಗ ಇದಕ್ಕೆ ಇಂಜುರಿ ಭಾಳ ಕಾಮನ್ ಆಗಿರ್ತದೆ. ಎಸ್ಪೆಷಲಿ ನಾವು ನೋಡೋದು ಅಂತ ಹೇಳಿದರೆ ಈ ಫುಟ್ಬಾಲರ್ಸ್ ಹತ್ರ, ವಾಲಿಬಾಲರ್ ಹತ್ರ, ಕ್ರಿಕೆಟ್ ಆಡುವಾಗ ಅಥವಾ ಕೆಳಗೆ ಡೈರೆಕ್ಟ್ ಬಿದ್ದಾಗ ಈ ಬೆರಳು ಸಡನ್ನಾಗಿ ಹೊರಗಡೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಈ ಬೆರಳು ನಮಗೆ ಸ್ಟೇಬಲ್ ಆಗಿರಬೇಕು ಅಂತ ಹೇಳಿದರೆ, ಇಲ್ಲಿ ಒಳಗಡೆಯಿಂದ ಒಂದು ಅಲ್ನಾರ್ ಕೊಲ್ಯಾಟ್ರಲ್ ಲಿಗಮೆಂಟ್ ಅಂತೇಳಿ ಹೇಳ್ತೇವೆ. ಇದು
ಬೆರಳನ್ನು ಸ್ಟೇಬಲ್ ಆಗಿ ಇಟ್ಕೊಳ್ಳಿಕ್ಕೆ ನಾವು ಹೆಲ್ಪ್ ಮಾಡ್ತದೆ. ಸೊ ಇಲ್ಲಿಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಯಿತು ಅಂತ ಹೇಳಿದಾಗ ಈ ಲಿಗಮೆಂಟ್ ಟೇರ್ ಆಗ್ತದೆ. ಸೊ ಇದೊಮ್ಮೆ ಟೇರ್ ಆದಮೇಲೆ ವಾಪಸ್ ಕೂತ್ಕೊಳ್ಳಿಕ್ಕೆ ನಾವು ಇಮಿಡಿಯೇಟಾಗಿ ಅದೇ ಪೊಸಿಷನಲ್ಲಿ ಇಡಬೇಕು. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಆ ಲಿಗಮೆಂಟ್ ಅದರ ಜಾಗ ಬಿಟ್ಟು ಹೊರಗೆ ಬರ್ತದೆ. ಸೊ ಲಿಗಮೆಂಟ್ ಮಾಂಸ ಪುನಃ ಲಿಗಮೆಂಟ್ ಇದರ ನಡುವೆ ಒಂದು ಮಾಂಸ ಅಡ್ಡ ಬಂದುಬಿಡ್ತದಲ್ಲ, ಸೊ ಇದು ಗುಣ ಆಗೋದಿಲ್ಲ. ಸೊ ಇನಿಷಿಯಲಿ ಪೇಷಂಟ್ ನಮ್ಮ ಹತ್ರ ಬಂದರೆ ಬರೀ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟಲ್ಲೇ ಗುಣ ಆಗ್ತದೆ. ಬಟ್ ಲೇಟರ್ ಸ್ಟೇಜಸ್ ಆಯಿತು, ಅವ್ರು ಅದರ ಮೇಲೆ ಕೆಲಸ ಮಾಡಿದರು ಅಂತ ಹೇಳಿದರೆ ಇದು ಬಹಳ ಎಫೆಕ್ಟ್ ಆಗ್ತದೆ. ಸೊ ಬೇಸಿಕಲಿ ಇಲ್ಲಿ ನಾವು ಡಯಾಗ್ನೋಸ್ ಹೇಗೆ ಮಾಡ್ಬೋದು ಅಂತ ಹೇಳಿದರೆ ಪೇಷಂಟ್ ಇದು ಪಿಂಚ್ ಗ್ರಿಪ್ ಅಂದರೆ ಒಂದು ಗಟ್ಟಿ ಹಿಡ್ಕೊಂಡಾಗ ಆ ಗ್ರಿಪ್ ಸ್ಟ್ರೆಂತ್ ಭಾಳ ಕಮ್ಮಿ ಆಗ್ತದೆ ಮತ್ತು ಯಾವುದನ್ನು ಗ್ರಾಸ್ ಮಾಡಲಿಕ್ಕೆ ಆಗೋದಿಲ್ಲ, ಭಾಳ ಕಷ್ಟ ಆಗ್ತದೆ ಪೇಷಂಟಿಗೆ. ಈ ತಂಬ್ ಯು ಸಿ ಎಲ್ ಅಲ್ಲಿ ಓಕೆ ಸರ್. ಈಗ ಇನ್ನೊಂದು ಕೇಳಲ್ಪಡುವಂಥದ್ದು TFCC ಅಂತ ಹೇಳ್ತೇವೆ, ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ? TFCC ಇಸ್ ವೆರಿ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್. ಅದನ್ನು ನಾವು ಟ್ರಯಾಂಗ್ಯುಲರ್ ಫೈಬ್ರೋ ಕಾರ್ಟಿಲೇಜ್ ಕಾಂಪ್ಲೆಕ್ಸ್ ಅಂತೆಲ್ಲ ಹೇಳ್ತೇವೆ. ಇದು ಸ್ಪೋರ್ಟ್ಸ್ ಇಂಜುರಿಯಲ್ಲೂ ಆಗ್ತದೆ, ಡೈರೆಕ್ಟ್ ಟ್ರಾಮಾದಲ್ಲೂ ಆಗ್ತದೆ ಮತ್ತು ಟ್ವಿಸ್ಟಿಂಗ್ ಇಂಜುರಿಯಲ್ಲೂ ಆಗ್ತದೆ. ಸ್ಪೋರ್ಟ್ಸ್ ಪರ್ಸನ್ ಅಂತ ಹೇಳುವಾಗ ಇಲ್ಲಿ ಇರುವಂಥದ್ದು ನಮ್ಮದು TFCC ಹೇಳ್ತೇವೆ. ಇದು ಇಲ್ಲಿ ನಮಗೆ ಶಾಕ್ ಅಬ್ಸರ್ವರ್ ಆಗಿ ಕೆಲಸ ಮಾಡ್ತದೆ ಮತ್ತು ವೇಟ್ ಟ್ರಾನ್ಸ್ಮಿಷನ್ ಕೆಳಗೆ ಮಾಡ್ತದೆ. ಸೊ ಯಾವುದೇ ಪರ್ಸನ್ ಜಾಸ್ತಿಯಾಗಿ ಈ ಮೂಮೆಂಟ್ ಆದಾಗ ಪ್ರೋನ್ ಫಾರ್ ಇಂಜುರಿ. ಈವನ್ ಇನ್ ದ ಬಾಕ್ಸರ್ಸ್ ವಿನ್ ದಿ ಪಂಚ್ ಇಲ್ಲಿಗೆ ಫೋರ್ಸ್ ಬೀಳ್ತದೆ. ಸೊ ರಾಕೆಟ್ ಪ್ಲೇಯರ್ಸ್ ಲೈಕ್ ಟೆನ್ನಿಸ್ ಮತ್ತು ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ರಿಪೀಟೆಡಾಗಿ ಈ ಮೂಮೆಂಟ್ ಮಾಡುವಾಗ ಇಲ್ಲಿ ಸ್ಟ್ರೈನ್ ಬೀಳುವಂಥದ್ದು ನೋಡ್ಬೋದು. ಮತ್ತು ಟ್ವಿಸ್ಟಿಂಗ್ ಇಂಜುರಿ ಇರ್ತದೆ ಅಂಥವ್ರದ್ದು ಹತ್ರ ಎಲ್ಲ ಇದು ಜಾಸ್ತಿಯಾಗಿ ಕಾಣ್ತದೆ. ಸೊ ನಾವು ಈಗಲೇ ಹೇಳಿದಾಗೆ ಕಂಪ್ಲೇಂಟ್ ಏನು, ಈ ಭಾಗದಲ್ಲಿ ಪೇಯ್ನ್ ಇರ್ತದೆ, ಮುಟ್ಟುವಾಗ ಟೆಂಡರ್ನೆಸ್ ಇರ್ತದೆ, ಒಂದು ಜಾರ್ ಓಪನ್ ಮಾಡೋಕ್ಕಾಗೋದಿಲ್ಲ, ಬಾಗಿಲು ಓಪನ್ ಮಾಡಲಿಕ್ಕಾಗೋದಿಲ್ಲ, ಡೋರ್ ನಾಬ್ ಓಪನ್ ಮಾಡಲಿಕ್ಕಾಗೋದಿಲ್ಲ. ಇಂಥದ್ದೆಲ್ಲ ಸಿಮ್ಟಮ್ಸ್ ಹೆಚ್ಚಾಗಿ ಇವ್ರ ಹತ್ರ ಕಾಣ್ತದೆ. ಯೂಶ್ವಲಿ ಇನಿಷಿಯಲ್ ಫೇಸಸಲ್ಲಿ ಪೇಷಂಟ್ ಕೆಳಗೆ ಬಿದ್ದಾಗ ಇದು ಇಂಜುರಿ ಆಗುವಂಥದ್ದು ಸಹ ಹೆಚ್ಚಾಗಿ ನೋಡ್ತೇವೆ. ಬಟ್ ಬರೀ ಪೇಯ್ನ್ ಇರೋದ್ರಿಂದ ಜಾಸ್ತಿ ಡಿಫಾರ್ಮಿಟಿ ಕಾಣೋದಿಲ್ಲ ಇಲ್ಲಿ. ಸೊ ಹೆಚ್ಚಾಗಿ ಇದು ನೆಗ್ಲೆಕ್ಟ್ ಆಗ್ತದೆ. ಸೊ ಇಂಥವ್ರು ನಮ್ಮ ಹತ್ರ ಬರುವಾಗ ಆದಷ್ಟು ಬಹಳ ಟೈಮ್ ಆದಮೇಲೆ ಬರ್ತಾರೆ. ನಾವು ಮ್ಯಾನೇಜ್ಮೆಂಟ್ ಇದನ್ನು ಹೇಗೆ ನೋಡಬೇಕು ಅಂತೇಳಿ ಫಸ್ಟಿಗೆ ನಾವು MRI ಮಾಡಿ ನೋಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇದು ಎಕ್ಸ್ರೇ ಇದಲ್ಲೆಲ್ಲ ಕಾಣೋದಿಲ್ಲ. MRI ಮಾಡಿ ಆದಮೇಲೆ ಅಲ್ಲಿ ಟೇರ್ ಯಾವ ಭಾಗದಲ್ಲಿದೆ, ಎಷ್ಟಿದೆ, ಹೇಗಿದೆ ಅಂಥೇಳಿ ಒಮ್ಮೆ ಅನಾಲಿಸಿಸ್ ಮಾಡಬೇಕಾಗ್ತದೆ. ಮತ್ತು ಈ ಮೂವ್ಮೆಂಟ್ ಜಾಯಿಂಟ್ ಎಷ್ಟು ಸ್ಟೇಬಲ್ ಇದೆ ಅಂತ ಹೇಳಿ ಸಹ ನೋಡ್ಲಿಕ್ಕೆ ಬರ್ತದೆ. ಇದನ್ನು ನಾವು DRUG ಹೇಳ್ತೇವೆ. ಇದನ್ನು ಎಷ್ಟು ಸ್ಟೇಬಲ್ ಇದೆ ಅಂತೇಳಿ ಸಹ ನೋಡ್ಲಿಕ್ಕೆ ಬರ್ತದೆ. ಇಲ್ಲಿ ರಿಪೇರೇಬಲ್ ಇತ್ತು ಅಂತ ಹೇಳಿದರೆ ನಾವು ಆರ್ಥ್ರೋಸ್ಕೋಪಿ ಅಂದರೆ ಸಣ್ಣ ಕ್ಯಾಮರಾ ಹಾಕಿ ಅದನ್ನು ಹೊಲಿಬೋದು. ಬಟ್ ದಟ್ ಟು ಇಫ್ ಪೇಷಂಟ್ ಕಮ್ಸ್ ಇನ್ ದ ಲೇಟರ್ ಸ್ಟೇಜ್. ಇನಿಷಿಯಲಿ ಬಂದಾಗ ನೋ ನೀಡ್ ಆಫ್ ಎನಿ ಸರ್ಜರೀಸ್, ಬರೀ ಸ್ಪ್ಲಿಂಟ್ ಹಾಕಿ ಸ್ವಲ್ಪ ಮೂಮೆಂಟ್ ರೆಸ್ಟ್ ಎಲ್ಲ ಕೊಟ್ಟು ಮೂಮೆಂಟ್ ರೆಸ್ಟ್ರಿಕ್ಷನ್ಸ್ ಮಾಡಿ ಆದಮೇಲೆ ಯೂಶ್ವಲಿ ನೋಡ್ಬೋದು. ಇಲ್ಲ ಪೇಷಂಟ್ ಕಮ್ಸ್ ಆಫ್ಟರ್ ವೆರಿ ಲಾಂಗ್ ಟೈಮ್, 6 ಮಂತ್ ಆಯಿತು, ಅದಾದಮೇಲೆ ಬರ್ತಿದ್ದಾರೆ, ಪೇಯ್ನ್ ಪರ್ಸಿಸ್ಟಿಂಗ್ ಉಂಟು, ಡೇ ಟು ಡೇ ಆ್ಯಕ್ಟಿವಿಟೀಸಿಗೆ ಕಷ್ಟ ಆಗ್ತಾ ಉಂಟು ಅಂತ ಹೇಳುವಾಗ ನಾವು MRI ಮಾಡಿ ನೋಡ್ತೇವಲ್ಲ, ಅದಾದಮೇಲೆ ಟ್ರೀಟ್ಮೆಂಟ್ ಪ್ಲ್ಯಾನ್ ಡಿಪೆಂಡ್ ಆಗ್ತದೆ. ಸೊ ಸಿಂಪಲ್ ಇದೆ, ಬರೀ ಸಿಂಪಲ್ ಟೇರ್ಸ್ ಇದೆ ಅಂತ ಹೇಳಿದರೆ ನಾವು ಕ್ಯಾಮರಾ ಹಾಕಿ ಅದನ್ನು ಸರ್ಜರಿ ಮಾಡಿ ಫಿಕ್ಸ್ ಮಾಡ್ಬೋದು. ಇಲ್ಲ ಟೇರ್ ಇಸ್ ನಾನ್ ರಿಪೇರೇಬಲ್ ಅಂತ ಹೇಳಿದರೆ ಮತ್ತು ಭಾಳಷ್ಟು ಥರದ ರಿಕನ್ಸ್ಟ್ರಕ್ಟಿವ್ ಪೊಸಿಷನ್ಸ್ ಇದೆ. ಇಲ್ಲಿಂದ ಟೆಂಡನ್ ತೆಗೆದು ಹಾಕುವಂಥದ್ದು, ಬೇರೆ ಬೇರೆ ರೀತಿಯ ಪ್ರೊಸೀಜರ್ಸ್ ಇದೆ. ಸೊ ಅದನ್ನು ನಾವು ನೋಡಬೇಕಾಗ್ತದೆ. ಡಿಪೆಂಡ್ಸ್ ಇಲ್ಲಿ ಪೇಷಂಟ್ ಎಷ್ಟು ಫಾಲೋಅಪ್ ಬರ್ತಾರೆ, ಎಷ್ಟು ಲೇಟ್ ಆದಮೇಲೆ ಬರ್ತಾರೆ ಮತ್ತು ಕಂಡೀಷನ್ ಹೇಗೆ ಉಂಟು ಅದರ ಮೇಲೆ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಈಗ ಹಾಗಾದರೆ ಸಾಮಾನ್ಯವಾಗಿ TFCC ಅನ್ನುವಂಥದ್ದು ಮಹಿಳೆಯರಲ್ಲಿ ಜಾಸ್ತಿ ಕಾಣಲಿಕ್ಕೆ ಸಿಗ್ತದೆ, ಯಾಕಂದರೆ ನೀವು ಹೇಳಿದ್ರಿ ಜಾರ್ ಓಪನ್ ಮಾಡುವಂಥದ್ದು. ಹಾಂ, ಇಲ್ಲಿ ಅದು ಈಕ್ವಲಿ ಇದು ಮೇಲ್ ಮತ್ತು ಫೀಮೇಲ್ ಬೋತ್ ಆರ್ ಈಕ್ವಲಿ. ಇವಾಗ ನಾವು ಓದ್ತಿರುವಾಗ ಒಬ್ಬಳು ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಪ್ಲೇಯರ್ ಇದ್ದರು. ಸೊ ಹಾಗೆ ಇದು ಮಹಿಳೆ ಮತ್ತು ಇದೆ ಮೇಲ್ ಅಂತ ಏನಿರಲಿಲ್ಲ. ಸಾಮಾನ್ಯವಾಗಿ ಅದೆಲ್ಲರ ಹತ್ರ ಕಾಣ್ತಾರೆ. ಮಹಿಳೆಯರಿಗೆ ಕೆಲವೊಮ್ಮೆ ಬೇಗ ಗೊತ್ತಾಗ್ತದೆ, ಬಿಕಾಸ್ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಜಾಸ್ತಿ ಇದು ಇರ್ತದೆ. ನೀವು ಹೇಳುವಾಗ ಹೇಳಿದ್ರಿ DRUG ಅಂತ, ಸೊ ಅದ್ರ ಬಗ್ಗೆ ಒಂದು ಏನಾದರೂ ಹೇಳ್ತೀರಾ? DRUG ಅದು ಒನ್ ಆಫ್ ದ ಪಾರ್ಟ್ ಇದರದ್ದು TFCC ಕಾಂಪ್ಲೆಕ್ಸ್. ಇದು ಇಟ್ ಈಸ್ ಕಾಲ್ಡ್ ಡಿಸ್ಟಲ್ ರೇಡಿಯೋ ಅರ್ನಲ್ ಜಾಯಿಂಟ್ ಅಂತ ಹೇಳಿ ಇಲ್ಲಿ ಕಾಣುವಂಥದ್ದು. ಇಲ್ಲಿ TFCC ಟೇರ್ ಮತ್ತು ಅಲ್ಲಿ DRUG ಲಿಗಮೆಂಟ್ ಅಂತೇಳಿ ಇರ್ತದೆ. ಅದು ಟೇರ್ ಆದಾಗ ಇದರ ಇನ್ಸ್ಟೆಬಿಲಿಟಿ ಬರ್ತದೆ. ಸೊ ಟ್ರೀಟ್ಮೆಂಟ್ ಅದೇ ಬೇಸಿಕಲಿ
ನೋಡಬೇಕಾಗ್ತದೆ. ರೆಸ್ಟ್ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ವರ್ಕ್ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಸರ್ಜಿಕಲ್ ಸರ್ಜರಿಗೆ ಹೋಗ್ಬೇಕು. ಸರ್, ಈಗ ಇನ್ನೊಂದು ಕೇಳುವಂಥದ್ದು ಸ್ಕೆಫಾಯ್ಡ್ ಫ್ರ್ಯಾಕ್ಚರ್ ಅಂತ, ಇದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಸ್ಕೆಫಾಯ್ಡ್ ಫ್ರ್ಯಾಕ್ಚರ್, ಸ್ಕೆಫಾಯ್ಡ್ ಇದು ನಮ್ಮ ಕಾರ್ಪಲ್ ಬೋನ್ಸಲ್ಲಿ ಬರುವಂಥ ಮೊದಲನೇ ಬೋನು, ಈ ರೇಡಿಯಲ್ ಆಸ್ಪೆಕ್ಟಲ್ಲಿ ಇರ್ತದೆ. ಸೊ ಇದು ಒನ್ ಆಫ್ ದ ನೊಟೋರಿಯಸ್ ಬೋನ್ ಹೇಳ್ತೇವೆ. ಫಸ್ಟಿಗೆ ಇದರಲ್ಲಿ ಯಾವುದೇ ಇಂಜುರಿ ಆದರೂ ಪೇಷಂಟ್ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಬರೋದಿಲ್ಲ, ಬಂದಾಗ ಆಲ್ಮೋಸ್ಟ್ ಕಾಲ ಅದರ ಮೀರಿ ಹೋಗಿರ್ತದೆ. ಸೊ ಮತ್ತು ಇದು ಒಂಥರ ನೊಟೋರಿಯಸ್, ಅಂದರೆ ಹೀಲಿಂಗ್ ಆಗಲಿಕ್ಕೂ ಇದು ಬಹಳ ಟೈಮ್ ತಗೊಳ್ತದೆ. ಇಲ್ಲಿ ಹೇಗೆ ಅಂತ ಹೇಳಿದರೆ, ಇದು ಯೂಶ್ವಲಿ ಪೇಷಂಟ್ ಫಾಲ್ಸ್ ಆನ್ ಔಟ್ ಸ್ಟ್ರೆಚ್ಡ್ ಹ್ಯಾಂಡ್ ಹೇಳ್ತೇವೆ, ಅಂದರೆ ಕಾಯಿ ಕೆಳಗೆ ಹೀಗಿಟ್ಟಾಗ ಅದು ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಭಾಳ ಹೈ ಇರ್ತದೆ. ಮತ್ತು ಯಂಗ್ ಪೀಪಲಲ್ಲಿ ಸಹ ಜಾಸ್ತಿ ಕಾಣ್ತೇವೆ, ಸ್ಪೋರ್ಟ್ಸ್ ಪರ್ಸನಲ್ಲೂ ಜಾಸ್ತಿ ಕಾಣ್ತೇವೆ. ಇದು ಫ್ರ್ಯಾಕ್ಚರ್ ಆದಾಗ ಯೂಶ್ವಲಿ ಏನಂತ ಹೇಳಿದರೆ 4 ದಿನ ಸ್ವೆಲ್ಲಿಂಗ್ ಇರ್ತದೆ ಮತ್ತು ಗ್ರ್ಯಾಜುವಲಿ ಪೇಯ್ನ್ ಕಮ್ಮಿ ಆಗ್ತದೆ. ಇದರಿಂದ ಪೇಷಂಟ್ ಇನಿಷಿಯಲಿ ಇಮಿಡಿಯೇಟಾಗಿ ಪೇಷಂಟ್ ಡಾಕ್ಟರ್ ಹತ್ರ ಬರೋದಿಲ್ಲ. ಆವಾಗಲೇ ಬಂದರು ಅಂತ ಹೇಳಿದರೆ ನಮಗೆ ಎಕ್ಸ್ರೇಲಿ ಗೊತ್ತಾಗ್ತದೆ ಫ್ರ್ಯಾಕ್ಚರ್ ಹೇಗುಂಟು, ಗ್ಯಾಪ್ ಎಷ್ಟುಂಟು, ಸಿಂಪಲ್ಲಾ ಕಾಂಪ್ಲೆಕ್ಸಾ ಹೇಗಂತೇಳಿ ಗೊತ್ತಾಗ್ತದೆ. ಸೊ ಅಂಥವರಲ್ಲಿ ಟ್ರೀಟ್ಮೆಂಟ್ ಇಮಿಡಿಯೇಟಾಗಿ ಬರೀ ಕಾಸ್ಟನ್ನು ಹಾಕಿ ಇದು ಮಾಡ್ಬೋದು, ಅಂದರೆ POP ಮೂಲಕ ಕಾಸ್ಟ್ ಹಾಕಿ ಸ್ಟೆಬಿಲೈಸ್ ಮಾಡಿ ಕಳಿಸ್ಬೋದು. ಅದು ಯೂಶ್ವಲಿ 4 to 6 ವೀಕ್ಸ್ ತನಕ ಇಡಬೇಕಾಗಿ ಬರ್ತದೆ. 4 ವೀಕ್ಸ್ ಸಫಿಷಿಯೆಂಟ್, ಬಟ್ ಇದು ಬೋನ್ ನಾನು ಹೇಳಿದಾಗೆ ನೊಟೋರಿಯಸ್, ಹೀಲ್ ಆಗಲಿಕ್ಕೆ ಭಾಳ ಟೈಮ್ ತೊಗೊಳ್ತದೆ. ಸೊ ಭಾಳಷ್ಟು ಅಬ್ಸರ್ವೇಷನ್ ಬೇಕಾಗ್ತದೆ, ರಿಪೀಟೆಡ್ ಫಾಲೋಅಪ್ ಬೇಕಾಗ್ತದೆ. ಬಟ್ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಪೇಷಂಟ್ ನಮ್ಮ ಹತ್ರ ಬರುವಾಗಲೇ ಲೇಟಾಗಿರ್ತದೆ. ಆಲ್ಮೋಸ್ಟ್ 3 ತಿಂಗಳಾದಮೇಲೆ ಬರ್ತಾರೆ, 4 ತಿಂಗಳಾದಮೇಲೆ ಬರ್ತಾರೆ. ಕಂಪ್ಲೇಂಟ್, ಸರ್ ಅಷ್ಟು ಗ್ರಿಪ್ ಸ್ಟ್ರೆಂತ್ ಸಿಗ್ತಾ ಇಲ್ಲ, ನೋವು ಬರ್ತಾ ಇದೆ, ಆಗಾಗ ನಡುವಲ್ಲಿ ಒಮ್ಮೊಮ್ಮೆ ಸ್ವೆಲ್ಲಿಂಗ್ ಬರ್ತದೆ ಹೋಗ್ತದೆ, ಹೀಗೆ ವೇರಿಯಸ್ ರೀತಿ ಕಂಪ್ಲೇಂಟ್ ಕೊಟ್ಟು ನಮ್ಮ ಹತ್ರ ಬರ್ತಾರೆ ಕಂಪ್ಲೇಂಟ್ಸ್ ಇಟ್ಕೊಂಡು. ಸೊ ಟ್ರೀಟ್ಮೆಂಟ್ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಇದರ ಬ್ಲಡ್ ಸರ್ಕ್ಯುಲೇಷನ್ ಭಾಳ ಪ್ರಿಕೇರಿಯಸ್ ಆಗಿರ್ತದೆ, ಅಂದರೆ ಅದರ ಬ್ಲಡ್ ಸಪ್ಲೈ ಸ್ವಲ್ಪ ನಾಜೂಕಲ್ಲಿರ್ತದೆ. ಸೊ ಅದಕ್ಕೆ ಏನಾದರೂ ಡ್ಯಾಮೇಜ್ ಆಯಿತು ಅಂತ ಹೇಳಿದಾಗ ಇದರ ಫ್ರ್ಯಾಕ್ಚರ್ ಆದ ಒಂದು ಭಾಗ ನಾವು ನೆಕ್ರೋಸಿಸ್ ಹೇಳ್ತೇವೆ, ಎವ್ಯಾಸ್ಕ್ಯುಲರ್, ಅಂದರೆ ಸತ್ತು ಹೋಗುವಂಥದ್ದು, ಹಾಗಾಗಿರ್ತದೆ. ಇಲ್ಲದಿದ್ದರೆ ಅದೇ ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ನೊಟೋರಿಯಸ್ ಇರೋದ್ರಿಂದ ಅದು ಯುನೈಟ್ ಆಗದೇ ಇರ್ಬೋದು, ಅಂದರೆ ಕೂಡದೇ ಇರ್ಬೋದು. ಸೊ ಇಂಥವರಲ್ಲಿ ಟ್ರೀಟ್ಮೆಂಟ್ ಭಾಳ ಕೇರ್ಫುಲ್ಲಾಗಿ ನೋಡ್ಕೊಂಡಾಗಿ ಮಾಡಲಿಕ್ಕಿರ್ತದೆ. ಬರೀ ನಾನ್ ಯೂನಿಯನ್ ಇದೆ, ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅಂಥವರಿಗೆ ನಾವು ಸರ್ಜರಿ ಮೂಲಕ ಅದನ್ನು ಫಿಕ್ಸ್ ಮಾಡಲಿಕ್ಕೆ ಬರ್ತದೆ. ಒಂದು ಪೆಲ್ವಿಸ್ ಇಲ್ಲಿಂದ ಬೋನ್ ಗ್ರಾಫ್ಟಿಗೆ ತೆಗೆದು ಇಲ್ಲಿ ಕ್ರೆಸ್ಟ್, ಇಲ್ಲದೆ ಡಿಸ್ಟಲ್ ರೇಡಿಯಸಲ್ಲೇ ಬೋನ್ ಪೀಸ್ ತೆಗೆದು ಆ ನಾನ್ ಯೂನಿಯನ್ ಜಾಗದಲ್ಲಿಟ್ಟು ಫಿಕ್ಸ್ ಮಾಡಲಿಕ್ಕೆ ಬರ್ತದೆ. ನಾನು ಇನ್ನೊಮ್ಮೆ ಹೇಳಿದಾಗೆ ಎವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಇದೆ, ಅಂದರೆ ಆ ಬೋನಿದ ಒಂದು ಭಾಗ ಸತ್ತು ಹೋಗಿದೆ. ಸೊ ಅಂಥ ಪೇಷಂಟ್ ಬಂದಾಗ ಮತ್ತೇನು ಟ್ರೀಟ್ಮೆಂಟ್ ವೇರಿ ಆಗ್ತದೆ. ಸೊ ಇಲ್ಲಿ ಇಂಥವರಲ್ಲಿ ನಾವು ಅಲ್ಲಿ ಸತ್ತಿರೋ ಬೋನಿಗೆ ಜೀವಂತದ ರಕ್ತ ಸಂಚಾರನ ಪುನಃ ರೀಎಸ್ಟಾಬ್ಲಿಷ್ ಮಾಡಲಿಕ್ಕೆ ಬೇಕಾಗ್ತದೆ. ಸೊ ಅದನ್ನು ನಾವು ವ್ಯಾಸ್ಕ್ಯುಲರೈಸ್ಡ್ ಬೋನ್ ಗ್ರಾಫ್ಟ್ ಹೇಳ್ತೇವೆ. ಸೊ ಹೇಗೆ ಅಂತ ಹೇಳಿದರೆ, ಇಲ್ಲಿ ಡಿಸ್ಟಲ್ ರೇಡಿಯಸಲ್ಲಿ ಒಂದು ರಕ್ತ ಸಂಚಾರ ಇರುವಂಥ ಬೋನಿದು ಪೀಸನ್ನು ತೆಗೆದು ಆ ಫ್ರ್ಯಾಕ್ಚರ್ ನಾನ್ ಏನು ಹೇಳಿದ್ನಲ್ಲ ಆ ಜಾಗದಲ್ಲಿ ಇಡ್ಲಿಕ್ಕೆ ಬರ್ತದೆ. ಬಟ್ ಇದರಿಂದ ನಾವು ಆ ಬೋನ್ ಪುನಃ ಜೀವಂತ ಬರೆಸೋಂಥ ಪ್ರಯತ್ನ ಪಡ್ಬೋದು. ಸೊ ಅದಕ್ಕೆ ಇಲ್ಲಿ ಪೇಷಂಟ್ ಯೂಶ್ವಲಿ ನಾವು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತೇವೆ. ಸ್ವೆಲ್ಲಿಂಗ್ ಇದೆ, ಪೇಯ್ನ್ ಆಗಿದೆ, ಟ್ರಾಮಾ ಹಿಸ್ಟ್ರಿ ಇದೆ, ಇಮಿಡಿಯೇಟಾಗಿ ಆರ್ಥೋಪೆಡಿಷನ್ನ ಕನ್ಸಲ್ಟ್ ಮಾಡಿ. ಸೊ ಒಮ್ಮೆ ಅದು ರೂಲ್ ಔಟ್ ಮಾಡಿತ್ತು ಅಂತ ಹೇಳಿದರೆ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್. ಅದರ್ವೈಸ್ ಅದರ ಕಾಂಪ್ಲಿಕೇಶನ್ಸ್ ಭಾಳಷ್ಟಿದೆ. ಇವಾಗ ಅದು ನಾನ್ ಯೂನಿಯನ್ ಆಗಿದೆ, ಎವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಆಗಿದೆ, ಇದೆಲ್ಲ ಮುಂದಿಗೆ ಹೋದಾಗೆ ಆರ್ಥರೈಟಿಸ್ ಕಾಸ್ ಮಾಡ್ತದೆ. ಅದು ಆರ್ಥರೈಟಿಸ್ ಆಯಿತು ಅಂತ ಹೇಳಿದರೆ ಮತ್ತೆ ಟ್ರೀಟ್ಮೆಂಟ್ ಇನ್ನೂ ಕಾಂಪ್ಲೆಕ್ಸ್ ಹಾಕೊಂಡು ಹೋಗ್ತದೆ. ಸೊ ಅದು ಸಹ ಅದರ ಗ್ರೇಡಿಂಗ್ಸ್ ಎಲ್ಲ ಉಂಟು, ಬಟ್ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಇಲ್ಲಿ ಹೇಳಿದಾಗ ಅದು ಭಾಳ ಕಾಂಪ್ಲೆಕ್ಸ್ ಪ್ರೊಸೀಜರ್ಸ್ ಅನಿಸ್ಬೋದು. ಸೊ ಮೇಯ್ನ್ ಅಡ್ವೈಸ್ ಟು ದ ಪೇಷಂಟ್, ಇಂಥ ಟೈಮಲ್ಲಿ ಇಮಿಡಿಯೇಟಾಗಿ ಕನ್ಸಲ್ಟ್ ಮಾಡಿ. ಸರ್, ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೇವೆ, ಏನಾದರೂ ಟ್ರಾಮಾ ಆಯಿತು ಅಥವಾ ಏನಾದರೂ ಪೆಟ್ಟಾಯಿತು, ಹಾಗಾದಾಗ ಒಂದು ಬೆರಳು ಅವರಿಗೆ ಮಡ್ಸ್ಲಿಕ್ಕಾಗೋದಿಲ್ಲ, ಅದು ಬೆಂಡಾಗೇ ಇರ್ತದೆ, ಅದೇನದು? ಈ ಬೆರಳು ಹಾಗೆ ಆಗೋದು ಅಂತ ಹೇಳಿದರೆ ಟ್ರಾಮಾ ಆದಮೇಲೆ ಅಂತ ಹೇಳಿದರೆ, ಸೊ ಯೂಶ್ವಲಿ ಆ ಜಾಯಿಂಟ್ ಹತ್ರ ಇಂಜುರಿ ಇರ್ತದೆ. ಇದನ್ನು ನಾವು PIP ಜಾಯಿಂಟ್ ಅಂತ ಹೇಳ್ತೇವೆ, ಅಂದರೆ ಪ್ರಾಕ್ಸಿಮಲ್ ಇಂಟರ್ಫೆಲೆಂಜಿಯಲ್ ಜಾಯಿಂಟ್ ಅಂತ ಹೇಳಿ. ಇಲ್ಲಿಗೆ ಇಂಜುರಿ
ಭಾಳ ಕಾಮನ್, ಯಾರ ಹತ್ರ ವರ್ಕರ್ಸ್ ಹತ್ರ, ಈವನ್ ಸ್ಪೋರ್ಟ್ಸ್ ಪರ್ಸನಲ್ಲೂ ಭಾಳ ಕಾಮನ್. ಡೈರೆಕ್ಟ್ ಇಲ್ಲಿ ಏಟ್ ಆಯಿತು ಅಥವಾ ಡೈರೆಕ್ಟ್ ಲೋಡ್ ಇಂಪ್ಯಾಕ್ಟ್ ಬಿತ್ತು ಅಂತ ಹೇಳಿದಾಗ ಅದು ಟ್ರಾನ್ಸ್ಮಿಟ್ ಆಗಿ ಈ ಜಾಯಿಂಟಿಗೆ ಬರ್ತದೆ. ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಈ ಜಾಯಿಂಟ್ ಡಿಸ್ಲೊಕೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ವಿದೌಟ್ ಫ್ರ್ಯಾಕ್ಚರ್. ಸೊ ಹಾಗೆ ಫ್ರ್ಯಾಕ್ಚರ್ ಆಯಿತು ಅಂತ ಹೇಳಿದಾಗ ಇದು ಅಲ್ಲಿ ಸ್ವೆಲ್ಲಿಂಗ್ ಬಂದು ಅದರ ಮೂಮೆಂಟ್ ರಿಸ್ಟ್ರಿಕ್ಷನ್ಸ್ ಬರ್ತದೆ. ಮೋಸ್ಟ್ ಆಫ್ ದ ಟೈಮ್ ಡಿಸ್ಲೊಕೇಶನ್ ಸಿಂಪಲ್ ಇತ್ತು ಅಂತ ಹೇಳಿದರೆ ರೆಡ್ಯೂಸ್ ಆಗ್ತದೆ, ಬಟ್ ಕೇರ್ಫುಲ್ ಆಗಿರಬೇಕು. ಯಾಕಂತ ಹೇಳಿದರೆ ಅದು ರಿಡಕ್ಷನ್ ಸೀದಾ ಎಳ್ದೆಲ್ಲ ಮಾಡುವಂಥದ್ದು ಇರೋದಿಲ್ಲ. ಗೋ ಟು ರೆಸ್ಪೆಕ್ಟಿವ್ ಆರ್ಥೋಪೆಡಿಷನ್ ನಿಮ್ಮ ಹತ್ರ ಇರುವಂಥದ್ದು, ಅದರದ್ದೇ ರೀತಿ ಟೆಕ್ನಿಕಲ್ ಮಾಡಬೇಕಾಗ್ತದೆ. ಇಲ್ಲದಿದ್ದರೆ ನಡುವಲ್ಲಿ ಮಾಂಸ ಸಿಕ್ಕಾಕೊಂಡು ಅದು ಪರ್ಮನೆಂಟ್ಲಿ ರಿಡ್ಯೂಸ್ ಆಗೋದಿರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅದು ಯಾಕೆ ಸ್ಟಿಫ್ ಆಗ್ತದೆ ಅಂತ ಹೇಳಿದರೆ ಮೋಸ್ಟ್ ಆಫ್ ದ ಟೈಮ್ ಪೇಯ್ನಿಂದ ಪೇಷಂಟ್ ಮೂವ್ ಮಾಡೋದೇ ಇರ್ಬೋದು. ಇಲ್ಲದ್ರೆ ನನಗೆ ಹೇಳಿದಾಗೆ ಯಾರಾದರೂ ಅದು ರೆಡ್ಯೂಸ್ ಮಾಡಲಿಕ್ಕೆ ಅವರೇ ಮನೆ ಹತ್ರದವರೇ ಎಳ್ದು ಕೂರಿಸುವಂಥದ್ದು, ಆಗ ಮಾಂಸ ನಡುವಲ್ಲಿ ಹೋಗಿ ಸಿಕ್ಕಾಕೊಳ್ಳುವಂಥದ್ದು. ಇಲ್ಲದಿದ್ದರೆ ಅಲ್ಲಿ ಫ್ರ್ಯಾಕ್ಚರ್ ಆಗಿದ್ದಿರ್ಬೋದು. ಮೋಸ್ಟ್ ಆಫ್ ದ ಟೈಮ್ ತುಂಬ ಕಡೆ ಕಂಟ್ರಿಯಲ್ಲಿ ಅದು ಕನ್ಸರ್ವೇಟಿವ್ಲಿ ಮ್ಯಾನೇಜ್ ಆಗ್ತದೆ, ಬಟ್ ಮ್ಯಾನೇಜ್ ಇಂಪ್ರಾಪರ್ ರೀತಿಯಲ್ಲಿ ಆಗಿರ್ತದೆ. ಸೊ ಅಲ್ಲಿ ಫ್ರ್ಯಾಕ್ಚರ್ ಬಂದು ಅದು ಆರ್ಥ್ರೈಟಿಸ್ ಹೋಗುವಂಥ ಚಾನ್ಸಸ್ ಭಾಳ ಜಾಸ್ತಿ, ಅದರಿಂದ ಮೂಮೆಂಟ್ ನಿಂತು ಹೋಗುವಂಥದ್ದು. ಸೊ ಇನಿಷಿಯಲ್ ಫೇಸಸ್ ಪೇಷಂಟ್ ಬಂದರು ಅಂತ ಹೇಳಿದರೆ ಆ ಫ್ರ್ಯಾಕ್ಚರ್ ಪ್ಯಾಟರ್ನ್ ನೋಡಿ ನಾವು ಅದನ್ನು ಫಿಕ್ಸ್ ಮಾಡ್ಬೋದು. ಇಲ್ಲ ಸಿಂಪಲ್ ಡಿಸ್ಲೊಕೇಶನ್ ಇತ್ತು ಅಂತ ಹೇಳಿದರೆ ರೆಡ್ಯೂಸ್ ಮಾಡಿ ಬರೀ ಸ್ಪ್ರಿಂಟ್ ಹಾಕಿ ಮನೆಗೆ ಕಳಿಸ್ಬೋದು. ಅಥವಾ ಫ್ರ್ಯಾಕ್ಚರ್ ಇತ್ತು, ಕಮ್ಯುನೇಷನ್ ಇದೆ, ಆ ಟೈಪ್ ಇತ್ತು ಅಂತ ಹೇಳಿದರು ನಾವು ಸರ್ಜರಿ ಮೂಲಕ ಅದನ್ನು ರಿಡಕ್ಷನ್ ತಂದು ಮತ್ತು ಮೂಮೆಂಟನ್ನು ರಿಗೇನ್ ಮಾಡ್ಬೋದು. ಇಲ್ಲ ಪೇಷಂಟ್ ಬರುವಾಗ ಭಾಳಷ್ಟು ದಿನ ಆಯಿತು, ತಿಂಗಳುಗಟ್ಟಲೆ ಕಳೀತು, ಮೂಮೆಂಟ್ ಕಂಪ್ಲೀಟ್ ನಿಂತೋಗಿದೆ, ಅಲ್ಲಿ ಆರ್ಥ್ರೈಟಿಸ್ ಸ್ಟಾರ್ಟ್ ಆಗಿದೆ, ಅಥವಾ ಆ ಫ್ರ್ಯಾಕ್ಚರ್ ಆದ ಮೂಳೆ ಇನ್ನೂ ಅಲ್ಲಿ ಕೂಡಲಿಲ್ಲ, ಅಂಥ ಪೇಷಂಟಲ್ಲಿ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ ನಾವು ಅದನ್ನು ಹೆಮಿ ಹ್ಯಾಮೆಟ್ ರಿಪ್ಲೇಸ್ಮೆಂಟ್ ಅಂತೇಳಿ ಹೇಳ್ತೇವೆ. ಸೊ ನಮ್ಮ ಈ ಭಾಗದಲ್ಲಿ ಇಲ್ಲೊಂದು ಹ್ಯಾಮೆಟ್ ಬೋನ್ ಅಂತೇಳಿ ಇರ್ತದೆ, ಅದರ ಆರ್ಟಿಕ್ಯುಲರ್ ಸರ್ಫೇಸ್ ಅಂದರೆ ಅದು ಮೂಮೆಂಟ್ ಆಗುವ ಜಾಗ ಅಂತ ತೆಗೆದು ಇಲ್ಲಿಗೆ ಫಿಕ್ಸ್ ಮಾಡ್ಬೋದು. ಸೊ ಇದು ಕ್ರೋನಿಕ್ ಪೇಷಂಟಲ್ಲಿ ಹೆಚ್ಚಾಗಿ, ಇಲ್ಲದ್ರೆ ಫ್ರ್ಯಾಗ್ಮೆಂಟ್ ಪುಡಿ ಆಗಿತ್ತು ಅಂಥ ಪೇಷಂಟಲ್ಲಿ ಭಾಳ ಹೆಲ್ಪ್ ಆಗ್ತದೆ. ಸೊ ಹಾಗೆ ಮಾಡಿದಾಗ ಪೇಷಂಟ್ ಇದು ಈ ಬೆರಳು ಮೂಮೆಂಟ್ ಕಂಪ್ಲೀಟಾಗಿ ರಿಗೇನ್ ಆಗ್ತದೆ. ವೈದ್ಯಲೋಕ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಆರೋಗ್ಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಗುಣಮಟ್ಟದ ಸೇವೆ ಒದಗಿಸುತ್ತಿರುವ ಎನ್ಎಬಿಎಚ್ ಮತ್ತು ಐಎಸ್ಒ ಪ್ರಮಾಣೀಕೃತ ಉಡುಪಿಯ ಸೂಪರ್ ಸ್ಪೆಷಾಲಿಟಿ ಆದರ್ಶ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರ ತಂಡ, 200 ಹಾಸಿಗೆಗಳ ಸೌಲಭ್ಯ, ಅತ್ಯಾಧುನಿಕ ಕ್ರಿಟಿಕಲ್ ಕೇರ್ ಯೂನಿಟ್, ಡಯಾಲಿಸಿಸ್ ಸಪೋರ್ಟ್, ಸಿಟಿ ಮತ್ತು ಎಂಆರ್ಐ ಸ್ಕ್ಯಾನ್ ಒಳಗೊಂಡ ಸುಸಜ್ಜಿತ ಪ್ರಯೋಗಾಲಯ, ಔಷಧಾಲಯ, ದಿನದ 24 ಗಂಟೆ ತುರ್ತು ಸೇವೆ, ವಿವಿಧ ವಿಮಾ ಯೋಜನೆಗಳ ಸೌಲಭ್ಯ. ಸಮಗ್ರ ಆರೋಗ್ಯ ಸೇವೆಗಾಗಿ ಸಂಪರ್ಕಿಸಿ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರ, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಸಾಮಾನ್ಯವಾಗಿ ಮನೆಯಲ್ಲಿ ನಾವು ನೋಡ್ತಾ ಇರ್ತೇವೆ, ಈ ಮಣಿಕಟ್ಟಲ್ಲಿ ನೋವು ಬರುವಂಥದ್ದು, ರಿಸ್ಟ್ ಏರಿಯಾದಲ್ಲಿ ಬೆಂಡ್ ಮಾಡ್ಲಿಕ್ಕಾಗೋದಿಲ್ಲ ಅಥವಾ ಏನೋ ಒಂದು ಮೂವ್ಮೆಂಟ್ ಮಾಡ್ಲಿಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ಅಮ್ಮನ ಹತ್ರ, ಅಜ್ಜಿ ಹತ್ರ ನೋಡ್ತಾ ಇರ್ತೇವೆ, ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಸೊ ಈ ಭಾಗದಲ್ಲಿ ನಾವು ನೋವು ಅಂತ ಹೇಳಿದರೆ ನಾವು ರಿಸ್ಟಿದು ಈ ರೇಡಿಯಲ್ ಭಾಗ ಅಂತ ಹೇಳ್ತೇವೆ. ಸೊ ಇಲ್ಲಿ ಬರುವಂಥದ್ದು ಯೂಶ್ವಲಿ ಕಾಮನ್ ಆಗಿ ಒಂದು ಡಿಕ್ವೆರ್ವಿನ್ಸ್ ಟೈನೋಸೈನೋವೈಟಿಸ್ ಅಂತ ಹೇಳ್ತೇವೆ. ಇಲ್ಲಾಂದರೆ ಅಜ್ಜಿ ಹತ್ರ ಅಂತ ಹೇಳುವಾಗ ಇಲ್ಲಿ ಬೇಸ್ ಆಫ್ ದ ತಂಬಲ್ಲಿ ಆರ್ಥ್ರೈಟಿಸ್ ಆಗುವಂಥದ್ದು. ಸೊ ಈ ಡಿಕ್ವೆರ್ವಿನ್ಸ್ ಟೈನೋಸೈನೋವೈಟಿಸ್ ಯೂಶ್ವಲಿ ಹೆಂಗಸರಲ್ಲೇ ಜಾಸ್ತಿ ಕಾಣಸಿಗ್ತದೆ, ಮತ್ತು ಇದು 30ರಿಂದ 50 ವರ್ಷದವ್ರ ಹತ್ರ ಜಾಸ್ತಿ ಕಾಣಲಿಕ್ಕೆ ಸಿಗ್ತದೆ. ಸೊ ಅವರಲ್ಲಿ ಇಲ್ಲಿ ಮಸಲ್ ಬರ್ತದೆ, ಅಂದರೆ ಮಸಲ್ ಗ್ರೂಪ್ ಟೆಂಡನ್ಸ್ ಅದು, ಮತ್ತು ಅದರ ಮೇಲೆ ಒಂದು ಶೀತ್ ಇರ್ತದೆ, ಅದು ಒಂದಕ್ಕೊಂದು ರಬ್ ಆಗಿ 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 ಅಲ್ಲಿ ಸ್ವೆಲ್ಲಿಂಗ್ ಬಂದು ಆ ಪೇಯ್ನ್ ಬರುವಂಥದ್ದು. ಹೆಚ್ಚಾಗಿ ಈಗ ಒಬ್ಬರು ಭಾರ ಎತ್ತಿ ಕೆಲಸ ಮಾಡ್ತಾರೆ, ಅಂದರೆ ಈಗ ಮಕ್ಕಳಾಗಿ ಮಗು ಎತ್ತುತ್ತಿದ್ದಾರೆ, ಇದು ಎತ್ಕೊಂಡು ಆ ಕಡೆ ಹೋಗ್ತಾ ಇದ್ದಾರೆ, ಅಥವಾ ಮನೇಲಿ ಭಾರ ಎತ್ತಿ ಮಾಡ್ತಿದ್ದಾರೆ, ಅಥವಾ ಮನೆ ಕೆಲಸ ಜಾಸ್ತಿ ಮಾಡ್ತಿದ್ದಾರೆ, ಅಥವಾ ವರ್ಕಲ್ಸ್ ಅಷ್ಟೇ ಜಾಸ್ತಿ ತಂಬ್ ಯೂಸ್ ಮಾಡುವಂಥದ್ದು. ಸೊ ಇಂಥವ್ರ ಹತ್ರ ಇದು ಜಾಸ್ತಿ ಕಾಣಲಿಕ್ಕೆ ಸಿಗ್ತದೆ. ಅವ್ರಿಗೆ ಪೇಯ್ನ್, ಈ ತಂಬ್ ಮೂಮೆಂಟ್ ಮಾಡುವಾಗಲೇ ಜಾಸ್ತಿ ಪೇಯ್ನ್ ಹೋಗ್ತದೆ. ಸೊ
ಯಾವುದೇ ಹಿಡ್ಕೊಂಡು ಕೆಲಸ ಮಾಡಲಿಕ್ಕೆ ಅವರು ಒದ್ದಾಡ್ತಾರೆ, ನೋವು ಬರ್ತದೆ ಅಂತೇಳಿ ಹೇಳ್ತಾರೆ. ಸೊ ಇಲ್ಲಿ ನಾವು ಕ್ಲಿನಿಕಲಿ ನೋಡೋದಾದರೆ ಈ ವ್ರಿಸ್ಟ್ ಭಾಗದಲ್ಲಿ ಮುಟ್ಟಿ ಪಾಲ್ಪೇಟ್ ಮಾಡಿದಾಗ ಟೆಂಡರ್ನೆಸ್ ಜಾಸ್ತಿ ಇರ್ತದೆ, ಅಂದರೆ ಪೇಯ್ನ್ ಜಾಸ್ತಿ ಇರ್ತದೆ. ಸೊ ಡಯಾಗ್ನೋಸಿಸ್ ಹೇಗೆ ಮಾಡ್ತೇವೆ ಅಂತ ಹೇಳಿದರೆ ಜಾಸ್ತಿ ಇಲ್ಲ, ಇದಕ್ಕೆ ಬರೀ ಅಲ್ಟ್ರಾಸೌಂಡ್ ಸ್ಕ್ಯಾನ್, ಸಿಂಪಲಾಗಿ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಗೊತ್ತಾಗ್ತದೆ ಅಲ್ಲಿ ಎಷ್ಟು ಸ್ವೆಲ್ಲಿಂಗ್ ಬಂದಿದೆ, ಎಡಿಮಾ ಎಷ್ಟಿದೆ ಮತ್ತು ಕಂಪ್ರೆಷನ್ ಎಷ್ಟಿದೆ ಅಂಥೇಳಿ. ಸೊ ಹಾಗೆ ಟ್ರೀಟ್ಮೆಂಟ್ ಬಂದಾಗ ಯೂಶ್ವಲಿ ರೆಸ್ಟ್ ಮತ್ತು ಇದು ಮೆಡಿಕೇಷನ್ಸಲ್ಲಿ ಹೆಚ್ಚಿನವ್ರಿಗೆ ಗುಣ ಆಗ್ತದೆ. ಕೆಲವರು ಅದು ರೆಸ್ಟ್ ಮಾಡದೆ ಮೆಡಿಕೇಷನ್ ಮಾತ್ರ ತಗೊಳ್ತಾರೆ, ಅಂಥವರಲ್ಲಿ ಮತ್ತೆ ರಿಕರೆನ್ಸ್ ಆಗ್ತದೆ. ಸೊ ಆವಾಗ ಟ್ರೀಟ್ಮೆಂಟ್ ಬಂತು ಅಂತ ಹೇಳಿದರೆ ನಾವು ಅಲ್ಲಿ ಲೋಕಲ್ ಸ್ಟಿರಾಯ್ಡ್ ಇಂಜೆಕ್ಷನ್ ಕೊಟ್ಟು ನೋಡ್ಬೋದು. ಇದರಲ್ಲಿ ಸಹ ಹೆಚ್ಚಿನವರಿಗೆ ಗುಣ ಆಗಿಬಿಡ್ತದೆ. ಮತ್ತು ಕೆಲವರು ಪರ್ಸಿಸ್ಟೆಂಟ್ ಇರ್ತದೆ, ಅದು ಯಾವುದು ಅಷ್ಟು ಮಾಡಿದ ಟ್ರೀಟ್ಮೆಂಟ್ ಮತ್ತೆ ವಾಪಸ್ ಬರ್ತದೆ. ಆವಾಗ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳಿ ಬಂತು ಅಂತ ಹೇಳಿದರೆ ಆ ಶೀತ್ ಹೇಳಿದ್ನಲ್ಲ, ಟೆಂಡನನ್ನು ಕವರ್ ಮಾಡಿರ್ತದೆ ಅಂಥೇಳಿ, ಅದನ್ನು ರಿಲೀಸ್ ಮಾಡಲಿಕ್ಕೆ ಬರ್ತದೆ. ಸೊ ಇದಾದಮೇಲೆ ರಿಕರೆನ್ಸ್ ಆಗೋದಿಲ್ಲ ಹೆಚ್ಚಿನ ಟೈಮು, ಯಾಕಂದರೆ ಪರ್ಮನೆಂಟ್ ಆ ಟೆಂಡನ್ ರಿಲೀಸ್ ಆಗಿ ಬಿಡ್ತದೆ, ಲೂಸ್ ಆಗ್ತದೆ. ಲೇಟೆಸ್ಟ್ ಸ್ಟೇಜಸ್ ಅಂದರೆ ಈಗ ನೀವು ಹೇಳಿದ ಅಜ್ಜಿ ಹತ್ರ ನಾವು ಹೇಳ್ತಾರೆ ಮೂಮೆಂಟ್ ಮಾಡ್ಬೇಕಂತ ಹೇಳಿ, ಇಲ್ಲಿ ಬಂದಾಗ ನಾವು ಈ ಎರಡು ಆಸ್ಪೆಕ್ಟ್ ನೋಡಬೇಕಾಗ್ತದೆ, ವೆದರ್ ಇಟ್ ಈಸ್ ಇನ್ ದ ಬ್ಯಾಕ್ ಸೈಡಲ್ಲಿ ಉಂಟಾ ಅಥವಾ ಒಳಗಡೆ ಇದೆಯಾ ಅಂತ ಹೇಳಿ. ಹೊರಗಡೆ ಭಾಗಕ್ಕೆ ನಾವಿಲ್ಲಿ ಬೇಸ್ ಆಫ್ ದ ಥಂಬ್ ಆರ್ಥರೈಟಿಸ್ ಹೇಳ್ತೇವೆ, ಇದು ಮೋಸ್ಟ್ ಕಾಮನ್ ಆ ಏಜ್ ಗ್ರೂಪಲ್ಲಿ ಇರ್ತದೆ, ಓಲ್ಡ್ ಏಜಲ್ಲಿ. ಸೊ ಅವರಿಗೆ ಈ ಥಂಬನ್ನು ಮೂವ್ಮೆಂಟ್ ಮಾಡಲಿಕ್ಕೆ ಆಗೋಲ್ಲ, ಅವ್ರು ಸಿವಿಯರ್ ಪೇಯ್ನ್ ಹೇಳ್ತಾರೆ, ಇಲ್ಲಿ ಏನೋ ಮೂಳೆ ಜಾರಿದಾಗ ಅನಿಸ್ತಿದೆ ಅಂತೇಳಿ ಹೇಳ್ತಾರೆ, ಮುಟ್ಟಿದರೆ ನೋವು ಹೇಳ್ತಾರೆ. ಇದು ಆಲ್ಮೋಸ್ಟ್ ಡೆಕ್ವರ್ವಿನ್ಸನ್ನ ಮಿಮಿಕ್ ಮಾಡ್ತದೆ, ಬಟ್ ಅದರಿಂದ ಡಿಸ್ಟಲ್ಲಿ ಇರ್ತದೆ ಪೇಯ್ನ್. ಸೈನ್ಸ್ ಸಿಂಪ್ಟಮ್ಸ್ ಅಂತ ನಾವು ಹೇಳಿದಾಗ ಇಲ್ಲಿ ಅವ್ರ ಮೂವ್ಮೆಂಟ್ ಮಾಡೋಲ್ಲಿ ನೋವು ಇರ್ತದೆ, ಮುಟ್ಟಿದರೆ ನೋವು ಆಗೋದು, ಡಿಫಾರ್ಮಿಟಿ ಇರ್ತದೆ ಅಂಥೇಳಿ. ಡಯಾಗ್ನೋಸಿಸ್ ಎಕ್ಸ್ರೇಲಿ ಗೊತ್ತಾಗಿ ಬಿಡ್ತದೆ. ಸೊ ಅರ್ಲಿ ಸ್ಟೇಜಸ್ಸಲ್ಲಿ ನಾವು ಬರೀ ಐಸ್ ಇಟ್ಟು ರೆಸ್ಟ್ ತಗೊಂಡು ಮೆಡಿಕೇಷನ್, ಆರ್ಥರೈಟಿಸ್ ಮೆಡಿಕೇಷನ್ಸ್ ಬರ್ತದೆ, ಮತ್ತು ನಾರ್ಮಲ್ ಅನಾಲ್ಜೆಸಿಕ್ಸ್ ಇದರಲ್ಲಿ ಇದು ಕಮ್ಮಿ ಹಾಕ್ಕೊಂಡು ಬರ್ತದೆ. ಬಟ್ ಲೇಟರ್ ಸ್ಟೇಜಸ್ ಆವಾಗ ನಾವು ಏನು ಮಾಡ್ಬೋದು, ಟ್ರೀಟ್ಮೆಂಟ್ ಆಪ್ಷನ್ ಏನು ಅಂತ ಹೇಳಿದರೆ, ಆ ಆರ್ಥರೈಟಿಸ್ ಆದ ಭಾಗನ ನಾವು ಅಲ್ಲಿಂದ ಶೇವ್ ಆಫ್ ಮಾಡಿ ತೆಗಿಲಿಕ್ಕೆ ಬರ್ತದೆ, ಮತ್ತು ಅಲ್ಲಿ ಸುಡೋ ಜಾಯಿಂಟ್ ಕ್ರಿಯೇಟ್ ಮಾಡಲಿಕ್ಕೆ ಬರ್ತದೆ. ಸೊ ಸಿವಿಯರ್ ಗ್ರೇಡಲ್ಲಿ ಸರ್ಜರಿ ಗಿವ್ಸ್ ವೆರಿ ಗುಡ್ ರಿಸಲ್ಟ್. ಅರ್ಲಿ ಸ್ಟೇಜಸಲ್ಲಿ ಮೆಡಿಕೇಷನ್, ಸ್ಪ್ಲಿಂಟ್ ಗಿವ್ ವೆರಿ ಗುಡ್ ರಿಸಲ್ಟ್. ಮತ್ತು ಹೇಳಿದಾಗ ಇದು ಹೊರ ಆಸ್ಪೆಕ್ಟಲ್ಲಿ. ಇನ್ನು ಒಳ ಆಸ್ಪೆಕ್ಟ್, ಈ ಒಳ ಆಸ್ಪೆಕ್ಟಲ್ಲಿ ನೋವು ಯಾಕೆ ಬರ್ತಾ ಇದೆ, ಮೂಮೆಂಟ್ ಮಾಡುವಾಗ ಲಾಕ್ ಆಗ್ತಾ ಇದೆಯಾ, ಒಮ್ಮೆಗೆ ಸ್ನ್ಯಾಪ್ ಆಗಿ ಬೆರಳು ಓಪನ್ ಆಗ್ತಿದೆ, ಇದು ಒಂದೇ ಬೆರಳಲ್ಲ, ಇದು ಬಾಕಿ ಬೆರಳಲ್ಲೂ ಹೆಚ್ಚಾಗಿ ಕಾಣ ಸಿಗ್ತದೆ. ಇದನ್ನು ನಾವು ಟ್ರಿಗರ್ ಫಿಂಗರ್ ಅಂತೇಳಿ ಹೇಳ್ತೇವೆ, ಅಥವಾ ಟೀನೋಸೈನೋವಿಟಿಸ್ ಅಂತೇಳಿ ಹೇಳ್ತೇವೆ. ಸೊ ಇದು ಯಾಕೆ ಆಗ್ತದೆ, ಯಾರಲ್ಲಿ ಹೆಚ್ಚಾಗಿ ಕಾಣ್ತದೆ? ಹೆಚ್ಚಾಗಿ ಇದು ಡಯಾಬಿಟಿಕ್ಸ್ ಪೇಷಂಟ್ ಮತ್ತು ಥೈರಾಯ್ಡ್ ಪೇಷಂಟ್ಸಲ್ಲಿ ಹೆಚ್ಚಾಗಿ ಕಾಣಲಿಕ್ಕೆ ಸಿಗ್ತದೆ. ಟ್ರೀಟ್ಮೆಂಟ್ ಅಂತ ಹೇಳಿದರೆ ಫಸ್ಟ್ ಆಫ್ ಆಲ್ ಕಾಸ್ ರೂಲ್ ಔಟ್ ಮಾಡ್ತೇವೆ, ಡಯಾಬಿಟಿಕ್ ಅವರೆಲ್ಲ ಇದೆಯಾ ಅಂತ ಹೇಳಿ. ಡಯಾಗ್ನೋಸಿಸಲ್ಲಿ ಅಲ್ಟ್ರಾಸೌಂಡಲ್ಲಿ ಗೊತ್ತಾಗ್ತದೆ ಎಷ್ಟು ಥಿಕ್ನಿಂಗ್ ಇದೆ, ಎಷ್ಟು ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಇದೆ. ಟ್ರೀಟ್ಮೆಂಟ್ ಅಂತ ಹೇಳಿ ಬಂದಾಗ ಇದು ಪೇಷಂಟ್ ಮೇಲೆ ಡಿಪೆಂಡ್ ಆಗ್ತದೆ, ಹೌ ಇಟ್ ಈಸ್ ಅಫೆಕ್ಟಿಂಗ್ ಪೇಷಂಟ್, ಇದು ಡೇ ಟು ಡೇ ಲೈಫ್. ಲಾಕ್ ಆಗ್ತಾ ಇದೆ, ಬಿಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಟ್ರೀಟ್ಮೆಂಟ್ ಚೇಂಜ್ ಆಗ್ತದೆ. ಬರೀ ಪೇಯ್ನ್ ಇದೆ, ಮೂವ್ಮೆಂಟ್ ಮಾಡುವಾಗ ಪೇಯ್ನ್ ಇದೆ ಅಂತ ಹೇಳಿದರೆ ಟ್ರೀಟ್ಮೆಂಟ್ ಚೇಂಜ್ ಆಗ್ತದೆ. ಈಗ ಸಿಂಪಲ್ ಕೇಸಸಲ್ಲಿ ಪೇಯ್ನ್ ಮೆಡಿಕೇಷನ್ ಇದರಲ್ಲಿ ಕಮ್ಮಿ ಆಗ್ತದೆ. ಅದಾದರೂ ಕಮ್ಮಿ ಆಗ್ತಾ ಇಲ್ಲ ಹೇಳಿದಾಗ ನಾವಲ್ಲಿ ಲೋಕಲ್ ಸ್ಟಿರಾಯ್ಡ್ ಕೊಡ್ಬೋದು. ಸೊ ಅಲ್ಲಿ ಸರೌಂಡಿಂಗಲ್ಲಿರುವ ಇನ್ಫ್ಲಮೇಷನ್ ಕಮ್ಮಿ ಹಾಕ್ಕೊಂಡು ಬರ್ತದೆ. ಇಲ್ಲಿ ಬೇಸಿಕಲಿ ಏನಾಗ್ತದೆ ಹೇಳಿದರೆ, ಅಲ್ಲಿ ಟೆಂಡನ್ ಮತ್ತು ಅದರ ಮೇಲಿರೋ ಒಂದು ಶೀತ್, ನಾವು ಅದನ್ನು A1 ಪುಲ್ಲಿ ಅಂತೇಳಿ ಹೇಳ್ತೇವೆ, ಅದು ಒಂದಕ್ಕೊಂದು ರಬ್ಬಾಗಿ ಅಲ್ಲಿ ಒಂದು ನಾಡಿಲ್ ಥರ ಫಾರ್ಮ್ ಆಗ್ತದೆ. ಸೊ ಇದರಿಂದಾಗಿ ಆ ಮೂಮೆಂಟ್ ರಿಸ್ಟ್ರಿಕ್ಷನ್ಸ್ ಬರೋದು. ಸೊ ಅದಕ್ಕೆ ಇನಿಷಿಯಲ್ ಸ್ಟೇಜಸಲ್ಲಿ ಕನ್ಸರ್ವೇಟಿವಲ್ಲಿ ಗುಣ ಆಗ್ತದೆ. ಲೇಟೆಸ್ಟ್ ಸ್ಟೇಜಸ್ ಬಂದಾಗ ನಾವು ಸರ್ಜರಿ ಮೂಲಕ ಆ A1 ಪುಲ್ಲಿಯನ್ನು ಓಪನ್ ಮಾಡಿದರೆ ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕಿಬಿಡ್ತದೆ. ಮತ್ತು ದೇರ್ ನೋಟ್ ಬಿ ಎನಿ ಅದರ್ ಟ್ರೀಟ್ಮೆಂಟ್ ರಿಕ್ವೈರ್ಡ್. ಇಟ್ ವಿಲ್ ಗಿವ್ ಪರ್ಮನೆಂಟ್ ಒನ್ ಟೈಮ್ ಸೊಲ್ಯೂಷನ್ಸ್. ಸರ್, ಸಾಮಾನ್ಯವಾಗಿ ಕೈಯಲ್ಲಿ ಹೆಚ್ಚಾಗಿ ಈ ಭಾಗದಲ್ಲಿ ಅಂಗೈಯಲ್ಲಿ ಸೂಜಿ ಚುಚ್ಚಿದಂತಹ ಅನುಭವ ಆಗುವಂಥದ್ದು, ಅಥವಾ
ಏನಾದರೂ ಜುಮ್ ಆಗುವಂಥದ್ದು, ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಅದೇ ನೀವು ಹೇಳಿದಾಗೆ ಈ ಕೈಗಳಲ್ಲಿ ಜುಮ್ ಜುಮ್ ಅಂತ ಹೇಳಿ ಬರುವಂಥ ಸೆನ್ಸೇಷನ್, ನರ ಇಳ್ದಾಗ ಆಗೋದು, ಟಿಂಗ್ಲಿಂಗ್ ಸೆನ್ಸೇಷನ್, ಮತ್ತು ಈ ಚುಚ್ಚಿದಾಗ ಆಗೋದು, ಇದಕ್ಕೆ ನಾವು ಈ ಕಾರ್ಪಲ್ ಟನಲ್ ಅಂತೇಳಿ ಹೇಳ್ತೇವೆ. ಇದು ಹೆಚ್ಚಾಗಿ ಈ ಕೈಯ ಹೊರಭಾಗದಲ್ಲಿರುವಂಥ ಬೆರಳುಗಳಲ್ಲಿ ಹೆಚ್ಚಾಗಿ ಕಾಣ್ತದೆ. ಅಂದರೆ ತಂಬು, ತೋರು ಬೆರಳು, ನಡು ಬೆರಳಲ್ಲಿ ಹೆಚ್ಚಾಗಿ ಕಾಣಸಿಗ್ತದೆ. ಸೊ ಇಲ್ಲಿ ಪೇಷಂಟ್ ಹೇಗೆ ಕಂಪ್ಲೇಂಟ್ ಮಾಡ್ತಾರೆ, ಅವರಿಗೆ ಯಾವುದೆಲ್ಲ ಸಿಮ್ಟಮ್ಸ್ ಕಾಣ್ತದೆ ಅಂತ ಹೇಳಿದರೆ, ಹೆಚ್ಚಿನವರು ನೈಟ್ ಟೈಮಲ್ಲಿ ಜಾಸ್ತಿ ಪೇಯ್ನ್ ಆಗ್ತದೆ ಅಂತೇಳಿ ಹೇಳ್ತಾರೆ. ಮಲ್ಕೊಳ್ಳುವಾಗ ನಿದ್ದೆಯಿಂದ ಸಡನ್ನಾಗಿ ಎಚ್ಚರ ಆಗುವಂಥದ್ದು, ರಾತ್ರಿ ಮಲ್ಕೊಂಡಲ್ಲಿ ಕೈಯನ್ನು ಹೀಗೆ ಅಲ್ಲಾಡಿಸುವಂಥದ್ದು, ಮತ್ತು ಬರೆಯುವಾಗ ವೀಕ್ನೆಸ್ ಅಂಥೇಳಿ ಬರೋದು, ಮುಟ್ಟಿದಾಗ ಸೆನ್ಸೇಷನ್ ಕಮ್ಮಿ ಆಗುವಂಥದ್ದು, ದಪ್ಪ ದಪ್ಪ ಅನಿಸುವಂಥದ್ದು, ಕೈಯಲ್ಲಿ ಇರುವೆ ಬಂದ ಹಾಗೆ ಅನಿಸುವಂಥದ್ದು, ಇದೆಲ್ಲ ಸಿಮ್ಟಮ್ಸ್ ಪೇಷಂಟಲ್ಲಿ ಕಾಣ್ತದೆ. ಸೊ ಇದು ಯಾಕೆ ಆಗ್ತದೆ, ಹೇಗೆ ಆಗ್ತದೆ, ಏನಕ್ಕೆ ಆಗ್ತದೆ? ನಮ್ಮ ಕೈಯಲ್ಲಿ ಈ ಜಾಗದಲ್ಲಿ ಮೀಡಿಯನ್ ನರ್ವ್ ಅಂತೇಳಿ ಹೇಳ್ತೇವೆ. ಅದು ಕುತ್ತಿಗೆಯಿಂದ ಬರುವಂಥ ಒಂದು ನರ. ಸೊ ಅದು ನರ ಇಲ್ಲಿ ಬ್ರಿಸ್ಟಲ್ಲಿರುವ ಒಂದು ಸಣ್ಣ ಟನಲ್ ಹೇಳ್ತಾರೆ, ಅದು ಕಾರ್ಪಲ್ ಟನಲ್. ಆ ಟನಲ್ ಒಳಗಿಂದ ನಮ್ಮ ಈ ಕೈದ ಬೆರಳುಗಳಿಗೆ ಬರ್ತದೆ. ಇಲ್ಲಿ ಬಂದು ಇಲ್ಲಿರುವಂಥ ಮಾಂಸ ಖಂಡಗಳಿಗೆ ಅದು ಸಪ್ಲೈ ಮಾಡ್ತದೆ. ಸೊ ಆ ಬರುವಂಥ ಜಾಗದಲ್ಲಿ ಎನಿ ಕಂಪ್ರೆಷನ್ ಆ ಜಾಗಕ್ಕೆ ಒತ್ತಿದಾಗ ಆದರೆ, ರೀಸನ್ ಬೇರೆ ಬೇರೆ ಇರ್ಬೋದು, ಹಾಗಾದಾಗ ನರದ ಮೇಲೆ ಪ್ರೆಷರ್ ಬಿದ್ದಾಗ ಆ ಇಡೀ ನರ ಸಪ್ಲೈ ಆಗುವಂಥ ಜಾಗ ಹೇಳಿದಾಗೆ ಈ 3 ಬೆರಳು ಮತ್ತು ಈ ಬೆರಳಿನ ಹೊರಭಾಗ, ಅಷ್ಟು ಜಾಗದಲ್ಲಿ ಸ್ವಲ್ಪ ನಮ್ನೆಸ್ ಬರ್ತದೆ, ಇರುವೆ ಬಂದಾಗ ಅನಿಸ್ತದೆ, ಟಿಂಗ್ಲಿಂಗ್ ಸೆನ್ಸೇಷನ್ ಎಲ್ಲ ಬರ್ತದೆ. ಇದು ಸಿವಿಯರ್ ಆದಾಗ ಏನಾಗ್ತದೆ ಅಂತ ಹೇಳಿದರೆ, ಈ ಕೈದು ಗ್ರಿಪ್ ಸ್ಟ್ರೆಂತ್ ಕಮ್ಮಿ ಆಗ್ತದೆ, ಬರೆಯುವಾಗ ವೀಕ್ನೆಸ್ ಬರ್ತದೆ, ಮತ್ತು ಈ ಮಸಲ್ ಇದು ವೀಕ್ನೆಸ್ ಬರ್ತದೆ. ಈ ಮಸಲ್ಸ್ ಇಲ್ಲಿ ನಾವು ಫ್ಲ್ಯಾಟ್ ಆದಾಗ ಕಾಣಿಸ್ತದೆ. ಸೊ ಇದು ಯಾರಲ್ಲಿ ಹೆಚ್ಚಾಗಿ ಕಾಣ್ತದೆ? ಹೆಚ್ಚಾಗಿ ಕಾಣುವಂಥ ಹೇಳುವಾಗ ನಾವು ಡಯಾಬಿಟಿಸ್ ಪೇಷಂಟಲ್ಲಿ ಹೇಳ್ಬೋದು, ಹೈಪೋಥೈರಾಯ್ಡಿಸಮ್ ಪೇಷಂಟಲ್ಲಿ ಅಂತ ಹೇಳ್ಬೋದು, ಪ್ರೆಗ್ನೆನ್ಸಿಯಲ್ಲಿ ಕಾಣ್ತದೆ, ಮತ್ತು ಈ ಎಂಡ್ ಸ್ಟೇಜ್ ರೀನಸ್ ಡಿಸೀಸ್ ಇರುವಂಥ ಪೇಷಂಟಲ್ಲಿ ಕಾಣ್ತದೆ. ಅದು ಬಿಟ್ಟರೆ ಈ ವೈಬ್ರೇಷನ್ ವರ್ಕ್ ಮಾಡ್ತಾರೆ, ಡ್ರಿಲ್ ಮಾಡೋರಂಥವ್ರು, ಕೀಬೋರ್ಡು, ಇಂಥ ಹೆವಿ ವರ್ಕ್ ಮಾಡುವಂಥ ಪೇಷಂಟ್ಸಲ್ಲಿ ಹೆಚ್ಚಾಗಿ ಕಾಣ್ತದೆ. ಅದು ಬಿಟ್ಟರೆ ಟ್ರಾಮಾ ಆದಮೇಲೆ, ಅಂದರೆ ಈಗ ಫ್ರ್ಯಾಕ್ಚರ್ ಆಗಿದೆ, ಬ್ರಿಸ್ಟಲ್ಲಿ ಫ್ರ್ಯಾಕ್ಚರ್ ಆಗಿದೆ, ಸರ್ಜರಿ ಆಗಿದೆ ಅಂಥ ಪೇಷಂಟಲ್ಲಿ ಕಾಣ್ತದೆ. ಇಲ್ಲದ್ರೆ ಇಲ್ಲಿ ಫ್ರ್ಯಾಕ್ಚರ್, ಕಾರ್ಪಲ್ ಬೋನಲ್ಲಿ ಫ್ರ್ಯಾಕ್ಚರ್ ಆಗಿ ಅದು ಡಿಸ್ಲೊಕೇಟ್ ಆಗಿದೆ ಅಂಥ ಪೇಷಂಟಲ್ಲಿ ಹೆಚ್ಚಾಗಿ ಕಾಣಸಿಗ್ತದೆ. ಡಯಾಗ್ನೋಸಿಸ್ ಮಾಡ್ತೇವೆ ಹೇಗೆ? ಬೇಸಿಕಲಿ ಕ್ಲಿನಿಕಲ್ ಸಿಮ್ಟಮ್ಸಲ್ಲಿ ಹೆಚ್ಚಿನ ಟೈಮ್ ಗೊತ್ತಾಗಿಬಿಡ್ತದೆ. ಬಟ್ ಅದಾದಮೇಲೆ ಕನ್ಫರ್ಮೇಟ್ರಿ ಮಾಡಲಿಕ್ಕೆ ನಾವು ಯೂಶ್ವಲಿ ಅಲ್ಟ್ರಾಸೌಂಡ್ ಮತ್ತು ನರ್ವ್ ಕಂಡಕ್ಷನ್ ಸ್ಟಡಿ ಮತ್ತು ಎಕ್ಸ್ರೇ, ಇನ್ ಕೇಸ್ ಏನು ಫ್ರ್ಯಾಕ್ಚರ್ ಇತ್ತು ಅಂತ ಹೇಳಿದ್ರೆ ಎಕ್ಸ್ರೇ ಟೈಮಲ್ಲಿ ಗೊತ್ತಾಗ್ತದೆ. ಇಲ್ಲದ್ರೆ ಅಲ್ಟ್ರಾಸೌಂಡ್ ಮಾಡಿದಾಗ ನರ್ವ್ ಇದು ಥಿಕ್ನೆಸ್, ಆ ಟನಲಲ್ಲಿ ಅದು ಕಂಪ್ರೆಷನ್ ಆಗ್ತಾ ಉಂಟಿಲ್ಲೋ ಗೊತ್ತಾಗ್ತದೆ. ಮತ್ತು ನರ್ವ್ ಕಂಡಕ್ಷನ್ ಸ್ಟಡಿ ಹೇಳ್ತೇವೆ, NCV, ಅದರಿಂದ ಈ ನರ ಕಂಪ್ರೆಷನ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಗೊತ್ತಾಗ್ತದೆ. ಇದಕ್ಕೆ ಟ್ರೀಟ್ಮೆಂಟ್ ಅಂತ ಹೇಳಿ ಬಂದಾಗ ಯೂಶ್ವಲಿ ಪೇಷಂಟ್ ಕಂಡೀಷನ್ ಯಾವ ಸ್ಟೇಜಲ್ಲಿ ಅಪಿಯರ್ ಆಗಿದ್ದಾರೆ, ಎಷ್ಟು ಸಿವಿಯರಿಟಿ ಉಂಟು ಅಂತೇಳಿ ನೋಡಿ ಆಮೇಲೆ ನಾವು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಬರ್ತದೆ. ಸೊ ಇನಿಷಿಯಲ್ ಪೀರಿಯಡಲ್ಲಿ ರೆಸ್ಟ್, ಮೆಡಿಕೇಷನ್, ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸ್, ಇದರಲ್ಲಿ ಕಮ್ಮಿ ಆಗ್ತದೆ. ಮತ್ತು ಕಾಸಸ್ ಅಷ್ಟೇ, ಈಗ ಪ್ರೆಗ್ನೆನ್ಸಿಯಲ್ಲಿ ಬಂತು ಅಂತ ಹೇಳಿದ್ರೆ ಅದು ತನ್ನಿ ರಿಸಾಲ್ವ್ ಆಗ್ತದೆ. ಆ ರೀತಿ ಪೇಷಂಟ್ ಕಂಡೀಷನ್ ಮೇಲೆ ಟ್ರೀಟ್ಮೆಂಟ್ ಡಿಪೆಂಡ್ ಆಗ್ತದೆ. ಸ್ವಲ್ಪ ಲೇಟರ್ ಸ್ಟೇಜಲ್ಲಿ ಬಂದಿದ್ದಾರೆ, ನರದ ಹತ್ರ ಸ್ವೆಲ್ಲಿಂಗ್ ಉಂಟು, ಸ್ವಲ್ಪ ಎಡಿಮಾ ಉಂಟು ಅಂಥೇಳಿ ಅಲ್ಟ್ರಾಸೌಂಡಲ್ಲಿ ಗೊತ್ತಾದರೆ ಯೂಶ್ವಲಿ ಅಲ್ಲಿ ಲೋಕಲ್ ಸ್ಟಿರಾಯ್ಡ್ ಇಂಜೆಕ್ಷನ್ ಕೊಡ್ತೇವೆ, ಸೊ ದಟ್ ನರದ ಮೇಲಿರುವ ಕಂಪ್ರೆಷನ್ ಎಲ್ಲ ಕಮ್ಮಿ ಆಗಲಿಕ್ಕೆ. ಸೊ ಇದರಿಂದ ಹೆಚ್ಚಿನ ಪೇಷಂಟಿಗೆ ಬೆನಿಫಿಟ್ ಆಗ್ತದೆ. ಯಾರಿಗೂ ಬೆನಿಫಿಟ್ ಇದರಿಂದ ಆಗ್ತಾ ಇಲ್ಲ, ರೆಸ್ಟಿಂದನೂ ಕಮ್ಮಿ ಆಗ್ತಿಲ್ಲ, ನೈಟ್ ಟೈಮ್ ನಿದ್ದೆ ಹಾಳಾಗ್ತಾ ಇದೆ, ಸೊ ಅಂಥ ಪೇಷಂಟಿಗೆ ನಾವು ಆ ಟನಲನ್ನು ರಿಲೀಸ್ ಮಾಡಲಿಕ್ಕೆ ಬರ್ತದೆ. ಅದಕ್ಕೆ ನಾವು ಕಾರ್ಪಲ್ ಟನಲ್ ರಿಲೀಸ್ ಸರ್ಜರಿ ಅಂತೇಳಿ ಹೇಳ್ತೇವೆ. ಸೊ ಇದರ ಮೂಲಕ ನಾವು ಪೇಷಂಟಿಗೆ ಅವರ ಸಿಮ್ಟಮ್ಸ್ ಕಮ್ಮಿ ಮಾಡಲಿಕ್ಕಾಗ್ತದೆ ಮತ್ತು ಕಂಪ್ಲೀಟ್ ರಿಕವರಿ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಸರ್, ಸಾಮಾನ್ಯವಾಗಿ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇರ್ತದೆ. ಈಗ ಕೈಗೇನಾದರೂ ಪೆಟ್ಟಾಯಿತು ಅಥವಾ ಎಸ್ಪೆಷಲಿ ಬೆರಳಿಗೆ ಪೆಟ್ಟಾಯಿತು ಅಂತ ಹೇಳಿದ್ರೆ ಬಟ್ಟೆ ಕಟ್ಟಿ ಸರಿ ಮಾಡ್ಕೊಳ್ಳುವಂಥದ್ದು, ಹಾಸ್ಪಿಟಲಿಗೆ ಆಮೇಲೆ ಹೋಗುವ, ಈಗ ಬಟ್ಟೆ ಕಟ್ಟಿ ಸರಿ ಮಾಡ್ಕೊಳ್ಳುವಂಥ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಇದು ಒಂದು ನಾವು ತಪ್ಪು ಕಲ್ಪನೆ ಅಂತೇಳಿ ಹೇಳ್ಬೋದು. ಬಟ್ಟೆ ಕಟ್ಟೋದ್ರಿಂದ ಏನಾಗ್ತದೆ, ಅಲ್ಲಿ ಪ್ರೆಷರ್ ಜಾಸ್ತಿ ಆಗ್ತದೆ. ಪ್ರೆಷರ್ ಜಾಸ್ತಿ ಆಯಿತು ಅಂತ ಹೇಳಿದರೆ ಒಳಗಡೆಯಿಂದ ರಕ್ತ ಸಂಚಾರಕ್ಕೆ ಹಾನಿ ಆಗ್ತದೆ. ಸೊ ಇನ್ಸ್ಟೆಡ್ ಆಫ್ ಡೂಯಿಂಗ್ ದಟ್, ಯಾವುದಾದ್ರೂ ಸ್ಪ್ಲಿಂಟ್ ಥರ ಇಟ್ಟು ಅಲ್ಲಿ ಆ ಜಾಗಕ್ಕೆ ರೆಸ್ಟ್ ಕೊಟ್ಟು ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೋದು. ಬಟ್ ಟೈಟಾಗಿ ಬಟ್ಟೆ ಕಟ್ಟೋದು ಅದು
ಅಂತಹದ್ದು ಮಾಡ್ಲಿಕ್ಕೆ ಹೋಗಬಾರ್ದು. ಸೊ ಹೆಚ್ಚಾಗಿ ಅದರಿಂದ ಕಂಪಾರ್ಟ್ಮೆಂಟ್ ಸಿಂಡ್ರಮ್ ಅಂತೇಳಿ ಹೇಳ್ತೇವೆ, ಇಲ್ಲದೆ ಆರ್ಟೀರಿಯಲ್ ಅಂದರೆ ರಕ್ತನಾಳಕ್ಕೆ ಕಂಪ್ರೆಷನ್ ಆಗುವಂಥ ಸಾಧ್ಯತೆ ಎಲ್ಲ ತುಂಬ ಜಾಸ್ತಿ ಇರ್ತದೆ. ಸೊ ಅದರ ಬದಲು ಬಟ್ಟೆ ಕಟ್ಟಬಾರ್ದು. ಅದರ ಜಾಗದಲ್ಲಿ ಯಾವುದೋ ಸ್ಪ್ಲಿಂಟ್ ಕೆಳಗಡೆಯಿಂದ ಇಡುವಂಥ ರೆಸ್ಟಿಗೆ ಇಡುವಂಥ ಸಿಕ್ಕಿದೆ ಅದನ್ನಿಟ್ಟು ಮತ್ತು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದರೆ ಇಟ್ ವಿಲ್ ಹೆಲ್ಪ್ ದ ಪೇಷಂಟ್. ಇನ್ನೂ ಒಂದು ಹೇಳುವಂಥದ್ದು, ಬೆರಳಿಗೆ ಏನಾದರೂ ತಾಕ್ತು ಅಂತ ಹೇಳಿದ್ರೆ ಸಡನ್ ಆಗಿ ನೋವಿನ ಎಣ್ಣೆಯನ್ನು ಹಚ್ತಾರೆ. ಸೊ ಅದು ಎಷ್ಟು ಸರಿ, ಎಷ್ಟು ತಪ್ಪು? ಇದು ನೋವಿನ ಎಣ್ಣೆ ಹಚ್ಚಿಗೆ ತಿಕ್ಕುತ್ತಾರೆ ಅಂತ ಹೇಳಿದರೆ ಯೂಶ್ವಲಿ ಇದರಿಂದ ಅಲ್ಲಿ ಆಗುವಂಥ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಯಾವುದೇ ಜಾಗಕ್ಕೆ ನಾವು ಎಣ್ಣೆ ಹಚ್ಚಿ ತಿಕ್ಕಿದರೆ ಒಂದು ಅಲ್ಲಿ ಪ್ರೆಷರ್ ಜಾಸ್ತಿ ಆಗ್ತದೆ, ಇನ್ನೊಂದು ರಕ್ತ ಸಂಚಾರ ಜಾಸ್ತಿ ಆಗ್ತದೆ, ಮತ್ತು ಮೆಕ್ಯಾನಿಕಲ್ ಪ್ರೆಷರ್ ಆ್ಯಡ್ ಆಗ್ತದೆ. ಈಗ ಸಣ್ಣ ಕ್ರ್ಯಾಕ್ ಇತ್ತು ಅಂತೇಳಿ ಹಾಕಿದ್ದು ಪ್ರೆಷರಿಗೆ ಅದು ಕಂಪ್ಲೀಟಾಗಿ ಬ್ರೇಕ್ ಆಗ್ಬೋದು. ಮತ್ತು ಎಣ್ಣೆ ಹಾಕಿ ತಿಕ್ಕಿದ್ರಿಂದ ರಕ್ತ ಸಂಚಾರ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಪೇಯ್ನ್ ಕಮ್ಮಿ ಆಗ್ತದೆ ವಿನಃ ಅಲ್ಲಿ ಒಳಗಿದು ಕ್ಯೂರ್ ಆಗೋದಿಲ್ಲ, ಅದು ಹಾಗೆ ಉಳಿತದೆ. ನಾನು ಆಗ ಹೇಳಿದಾಗೆ ಸ್ಕೆಫಾಯ್ಡ್ ಫ್ರ್ಯಾಕ್ಚರ್ ಹೆಚ್ಚಿನಾಗಿ ಮಿಸ್ಮ್ಯಾನೇಜ್ ಆಗ್ತದೆ ಇದೇ ರೀಸನ್ನೇ. ಬರೀ ಎಣ್ಣೆ ಹಾಕ್ತಾರೆ, ಮಸಾಜ್ ಮಾಡ್ತಾರೆ, ಕಮ್ಮಿ ಆಯಿತು ಅಂತೇಳಿ ಬಿಡ್ತಾರೆ. ಸೊ ಇಟ್ ಗಿವ್ಸ್ ಟೆಂಪರರಿ ರಿಲೀಫ್ ಸಮ್ಟೈಮ್ಸ್, ಬಟ್ ಆದಮೇಲೆ ಮೇಜರ್ ಡ್ಯಾಮೇಜಸ್ಸಿಗೆ ಕಾರಣ ಆಗ್ತದೆ. ಸೊ ಬೆಟರ್ ದೆನ್ ದ್ಯಾಟ್ ಐಸ್ ಇಡಿ, ರೆಸ್ಟ್ ಸ್ಪ್ಲಿಂಟ್ ಕೊಡಿ, ಅಗೈನ್ ಸ್ಪ್ಲಿಂಟ್ ಇಡಿ, ರೈಸ್ ಇಡಿ, ಐಸ್ ಆ್ಯಕ್ಚುಲಿ. ಅದಾದಮೇಲೆ ನೆಕ್ಸ್ಟ್ ಇಲೆವೇಷನ್ ಮಾಡಿ, ಆ ಜಾಗನ ಸ್ವಲ್ಪ ಎತ್ತರದಲ್ಲಿ ಇಡಿ. ಸೊ ಅದರಿಂದ ಸ್ವೆಲ್ಲಿಂಗ್ ಆಗೋದು ಕಮ್ಮಿ ಆಗ್ತದೆ. ಮತ್ತು ಇನ್ನೂ ಹೇಳುವಂಥದ್ದಂದರೆ ಕೈಗೆ ಏನಾದರೂ ತಾಗಿರ್ತದೆ, ಆದರೆ ಪೇಯ್ನ್ ಇರೋದಿಲ್ಲ, ನೆಗ್ಲೆಕ್ಟ್ ಮಾಡಿರ್ತಾರೆ. ಸೊ ಇಲ್ಲ ಪೇಯ್ನ್ ಇಲ್ಲ, ಏನಾಗಲ್ಲ, ಆದರೆ ಒಂದು ಸ್ವೆಲ್ಲಿಂಗ್ ಥರ ಏನಾದರೂ ಬಂದಿರ್ತದೆ, ಆ ನೆಗ್ಲೆಕ್ಟ್ ಮಾಡುವಂಥದ್ದು ಎಷ್ಟು ಸರಿ? ಆ ಟೈಪ್ ಬಂತಂತ ಹೇಳಿದರೆ ಇಟ್ ಈಸ್ ಬೆಟರ್ ಟು ಶೋ ಅ ಡಾಕ್ಟರ್ ಒನ್ಸ್. ಇಫ್ ನಥಿಂಗ್ ಇಸ್ ದೇರ್, ಅಲ್ಲಿ ಏನೂ ಇಲ್ಲ ಅಂತ ಹೇಳಿದರೆ ವೆಲ್ ಆ್ಯಂಡ್ ಗುಡ್, ಪೇಷಂಟಿಗೂ ಒಳ್ಳೆಯದೇ. ಇದು ಇಲ್ಲ ನೀವು ಅದರಿಂದ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಪ್ರಾಬ್ಲಮ್ ಜಾಸ್ತಿ ಆದಮೇಲೆ ಟ್ರೀಟ್ಮೆಂಟ್ ಕೊಡೋದು ಆ್ಯಕ್ಚುಲಿ ಕಷ್ಟ. ಅರ್ಲಿ ಸ್ಟೇಜಸ್ಸಲ್ಲಿ ಟ್ರೀಟ್ಮೆಂಟ್ ವಿಲ್ ಬಿ ಸಿಂಪಲ್ ಇರ್ತದೆ. ನೀವು ಲೇಟ್ ಬಂದಷ್ಟು ಟ್ರೀಟ್ಮೆಂಟ್ ಬಿಕಮ್ಸ್ ಕಾಂಪ್ಲಿಕೇಟೆಡ್ ಟು ದ ಡಾಕ್ಟರ್, ಅಂದರೆ ಡಾಕ್ಟರಿಗೂ ಕಷ್ಟ ಆಗ್ತದೆ. ಸೊ ಆ ಟೈಪ್ ಏನೋ ಸ್ವೆಲ್ಲಿಂಗ್ ಇತ್ತು, ಪೇಯ್ನ್ ಇತ್ತು ಅಂತ ಹೇಳಿದರೆ ಇಮಿಡಿಯೇಟ್ ಹೋಗಿ ಹತ್ತಿರದಲ್ಲಿರುವ ಡಾಕ್ಟ್ರಿಗೆ ತೋರಿಸಿದರೆ ದೇ ಕ್ಯಾನ್ ಡಿಸೈಡ್, ರೂಲ್ ಔಟ್ ಮಾಡ್ಬೋದು ಇಟ್ ಈಸ್ ಸಿಂಪಲ್ ಆರ್ ಕಾಂಪ್ಲಿಕೇಟೆಡ್. ಸಿಂಪಲ್ ಇತ್ತು ಅಂತ ಹೇಳಿದರೆ ವಿದೌಟ್ ಎನಿ ಬರೀ ಮಾತ್ರೆ ಕೊಟ್ಟು ಕಳಿಸ್ತಾರೆ. ಕಾಂಪ್ಲಿಕೇಟೆಡ್ ಇತ್ತು ಅಂತ ಹೇಳಿದರೆ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಒಳ್ಳೆ ರೀತಿಯಲ್ಲಿ ಆಗ್ತದೆ. ಸರ್, ಆದರ್ಶ ಆಸ್ಪತ್ರೆಯಲ್ಲಿ ನಿಮ್ಮ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟಿಂದ ಏನೆಲ್ಲ ಸೌಲಭ್ಯಗಳಿದೆ ಅದಂತ ವಿವರವಾಗಿ ಹೇಳ್ತೀರಾ? ಆದರ್ಶದಲ್ಲಿ ಮೂಳೆ ವಿಭಾಗದಲ್ಲಿ ನಾನು ಹ್ಯಾಂಡ್ ಟು ಶೋಲ್ಡರ್ ಸರ್ಜರೀಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟೆಡ್. ಇಲ್ಲಿ ನಾನು ಬೇಸಿಕಲಿ ಹ್ಯಾಂಡ್ ಟು ಶೋಲ್ಡರ್ ಸರ್ಜನ್. ಯಾಕಂತ ಹೇಳಿದರೆ ಐ ಡಿಡ್ ಮೈ ಸೂಪರ್ ಸ್ಪೆಷಲೈಸೇಷನ್ ಅಂದರೆ ಫೆಲೋಶಿಪ್ ಇನ್ ಹ್ಯಾಂಡ್ ಟು ಶೋಲ್ಡರ್ ಸರ್ಜರಿ ಇನ್ ಡೆಲ್ಲಿ ಅಂಡರ್ ಡಾಕ್ಟರ್ಸ್ ವಿಕಾಸ್ ಗುಪ್ತಾ. ಸೊ ಬೇಸಿಕಲಿ ಇಲ್ಲಿ ನಾವು ಯಾವುದೆಲ್ಲ ಟ್ರೀಟ್ಮೆಂಟ್ ಕೊಡ್ತೇವೆ ಅಂತ ಹೇಳಿದರೆ ಹ್ಯಾಂಡಲ್ಲಿ ಆಗುವಂಥ ಪ್ರಾಬ್ಲಮ್ಸ್, ವ್ರಿಸ್ಟಲ್ಲಿ ಆಗುವಂಥ ಪ್ರಾಬ್ಲಮ್ಸ್, ಮತ್ತು ಎಲ್ಬೋ ಜಾಯಿಂಟಲ್ಲಿ ಮತ್ತು ಶೋಲ್ಡರ್ ಜಾಯಿಂಟಲ್ಲಿ. ಸೊ ಈ ಪ್ರತಿಯೊಂದು ಜಾಯಿಂಟ್ ಮತ್ತು ಎಂಟೈರ್ ಹ್ಯಾಂಡ್ ಇಲ್ಲಿ ಬರುವಂಥ ಪ್ರತಿಯೊಂದು ಪ್ರಾಬ್ಲಮಿಗೂ ವಿ ಕ್ಯಾನ್ ಗಿವ್ ಅ ಗುಡ್ ಸೊಲ್ಯೂಷನ್. ಸೊ ಅದೇ ರೀತಿ ಹೇಳಿದರೆ ಕೈಯಲ್ಲಿರುವಂಥ ಫ್ರ್ಯಾಕ್ಚರ್ಸ್, ನರ್ವ್ ಕಂಪ್ರೆಷನ್, ನರ ಕಟ್ಟಾಗಿದ್ದರೆ ರೀಕನ್ಸ್ಟ್ರಕ್ಷನ್ ಪ್ರೊಸೀಜರ್ಸ್, ವ್ರಿಸ್ಟ್ ಜಾಯಿಂಟಲ್ಲಿ ಆಗುವಂಥ ಕಾಂಪ್ಲೆಕ್ಸ್ ಟ್ರಾಮಾ, ವ್ರಿಸ್ಟ್ ಸ್ಟಿಫ್ನೆಸ್ ಆಗಿದೆ, ಮೂಮೆಂಟ್ ಬರ್ತಾ ಇಲ್ಲ, ಮತ್ತು ಎಲ್ಬೋ ಸ್ಟಿಫ್ ಆಗಿದೆ, ಅದರ ಮೂಮೆಂಟ್ ಬರ್ತಾ ಇಲ್ಲ, ಶೋಲ್ಡರ್ ಜಾಯಿಂಟ್ ಒಳಗೆ ಮಸಲ್ ಟೇರ್ ಆಗಿದೆ, ರೊಟೇಟರ್ ಕಫ್, ಇಲ್ಲಾಂದರೆ ಫ್ರೋಝನ್ ಶೋಲ್ಡರ್ ಆಗಿದೆ, ಇಲ್ಲಾಂದರೆ ರಿಪಿಟೇಟಿವ್ ಶೋಲ್ಡರ್ ಡಿಸ್ಲೊಕೇಶನ್ಸ್ ಆಗಿದೆ. ಸೊ ಇದಕ್ಕೆ ಆರ್ಥೋಸ್ಕೋಪಿಕ್ ಪ್ರೊಸೀಜರ್ಸ್. ಎಲ್ಬೋದಲ್ಲಿ ಈಗ ಓಲ್ಡ್ ಟ್ರಾಮಾ ಇರ್ತದೆ, ಸ್ಟಿಫ್ನೆಸ್ ಇರ್ತದೆ, ಅಂಥವರಲ್ಲಿ ಸ್ಟಿಫ್ನೆಸ್ ರಿಲೀಸ್, ಇಲ್ಲ ಅಂತ ಹೇಳಿದರೆ ಎಲ್ಬೋ ರಿಪ್ಲೇಸ್ಮೆಂಟ್ ಅಂತ ಪ್ರೊಸೀಜರ್ಸ್. ವ್ರಿಸ್ಟಲ್ಲಿ ವ್ರಿಸ್ಟ್ ಸ್ಟಿಫ್ನೆಸ್ ಇದ್ದು ಮೂವ್ಮೆಂಟ್ ಇಲ್ಲದಾಗ ಅಲ್ಲಿ ಆರ್ಥ್ರೋಪ್ಲಾಸ್ಟಿಸ್ ಪ್ರೊಸೀಜರ್. ಸೊ ಎನಿ ಪ್ರಾಬ್ಲಮ್ ರಿಲೇಟೆಡ್ ಟು ನರ್ವ್, ಬೋನ್, ಮಸಲ್, ವಿ ಗಿವ್ ಗುಡ್ ಟ್ರೀಟ್ಮೆಂಟ್ ಇನ್ ಆದರ್ಶ್ ಹಾಸ್ಪಿಟಲ್. ಸರ್, ನೀವು ಒ ಪಿ ಡಿ ಯಾವಾಗೆಲ್ಲ ಇರ್ತೀರಿ, ಒ ಪಿ ಡಿ ಸಂದರ್ಶನಕ್ಕೆ ಯಾವಾಗೆಲ್ಲ ಲಭ್ಯವಿರ್ತೀರಿ ಅದನ್ನು ಒಂದು ತಿಳಿಸ್ತೀರಾ? ಯೂಶ್ವಲಿ ಆದರ್ಶದಲ್ಲಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಸಾಯಂಕಾಲ 5ರಿಂದ 7 ತನಕ ಇರ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ಸಾಗರ್ ಭಟ್ ಅವರು ಸಾಮಾನ್ಯವಾಗಿ ಕೈಗೆ ಆಗುವಂತಹ ಇಂಜುರೀಸ್ನ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದೇ ಈ ಹೊತ್ತಿನ ವೈದ್ಯಲೋಕ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಡೈಜಿವಲ್ 24x7.